ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇದೇ ತಿಂಗಳ 7 ಮತ್ತು 8ನೇ ತಾರೀಕಿನಂದು ಸಂಪೂರ್ಣ ರಕ್ತ ಚಂದ್ರಗ್ರಹಣ ನಡೆಯಲಿದೆ. ಈ ಒಂದು ಗ್ರಹಣದ ಇಂಪ್ಯಾಕ್ಟ್ 12 ರಾಶಿಗಳವರಿಗೆ ಯಾವ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಇರ್ತದೆ. ಝೂಮ್ ಆ್ಯಪ್ ಮುಖಾಂತರ ಈ ತರಗತಿ ನಡೆಯುತ್ತೆ. ಇದರ ಸಬ್ಜೆಕ್ಟ್ ಬಂದು ವೇದಿಕ ವಾಸ್ತು, ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ಕೋರ್ಸ್ ಆಗಿರ್ತದೆ. ಹಾಗಾದ್ರೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ತುಂಬಾನೇ ಆಸಕ್ತಿ ಇದೆ, ಯಾರಿಗೆಲ್ಲ ಮಹಾವಾಸ್ತು ಕಲಿಬೇಕನ್ನೋ ಆಸಕ್ತಿ ಇದೆ, ಯಾರಿಗೆಲ್ಲ ಪಂಚತತ್ವಗಳನ್ನ ತುಂಬಾ ಚೆನ್ನಾಗಿ ಅರಿತುಕೊಳ್ಬೇಕೆನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿದೆ, ಅದೇ ರೀತಿ ಜಾತಕವನ್ನು ನೋಡಿಕೊಂಡು ವಾಸ್ತುವನ್ನ ಮಾಡುವಂತಹ ಒಂದು ಟೆಕ್ನಿಕ್ಸ್ ಅಥವಾ ಜಾತಕವನ್ನು ನೋಡಿಕೊಂಡು ಯಾವ ಗ್ರಹಕ್ಕೆ ಎಲ್ಲಿಂದ ಪರಿಹಾರ ಮಾಡ್ಕೊಳ್ಬಹುದು ಅನ್ನುವಂಥ ಟೆಕ್ನಿಕ್ ನಿಮಗೆ ಬೇಕಿದ್ರೆ ಅಥವಾ ಅಂಥವ್ರು ನೀವಾಗಿದ್ರೆ ಅದನ್ನ ತಿಳ್ಕೊಳ್ಳುವಂಥ ಆಸಕ್ತಿ ನಿಮ್ಗೆ ಇದ್ರೆ ದಯವಿಟ್ಟು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ. ಯಾರಿಗೆಲ್ಲ ವಾಸ್ತುವನ್ನ ಪ್ರೊಫೆಷನಲ್ ಆಗಿ ಮಾಡಿಕೊಂಡು ಮುಂದೆ ಹೋಗ್ಬೇಕನ್ನೋ ತೀವ್ರ ಇಚ್ಛೆ ಇದೆ ಅಂಥವ್ರು ಕೂಡ ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಈ ಒಂದು ವಿವರಣೆ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅದೇ ರೀತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಈ ವಿವರಣೆಗಳನ್ನು ಕೊಟ್ಟಿರ್ತೇನೆ. ಅಲ್ಲಿ 2 ನಂಬರನ್ನು ಕೊಟ್ಟಿರ್ತೇವೆ ಕೆಳಗಡೆ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಈ ಒಂದು ಗೋಲ್ಡನ್ ಅಪರ್ಚುನಿಟೀಸ್ ಅನ್ನ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಈ ಒಂದು ಗ್ರಹಣ ಏನಿದೆ ಇದು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಘಟನೆ ಘಟಿಸಲಿದೆ. ಹಾಗಾದ್ರೆ ಯಾವ ರಾಶಿಯವರಿಗೆ ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಅದನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ. ಈಗ ಮೇಷರಾಶಿಯ ಜಾತಕ. ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ಈ ಗ್ರಹಣದ ಒಂದು ಇಂಪ್ಯಾಕ್ಟ್ ಬರ್ತಾ ಉಂಟು 11th ಹೌಸ್ ಅಲ್ಲಿ. ಓಕೆ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಅಂತೂ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಚಂದ್ರ ಯಾರು? ಚಂದ್ರ ಬಂದು ನಿಮ್ಮ 4th ಲಾರ್ಡ್, 4ನೇ ಮನೆ ಅಧಿಪತಿ ಆತ. ಹಾಗಾದ್ರೆ 4ನೇ ಮನೆ ಅಧಿಪತಿ ಚಂದ್ರ ರಾಹು ಜೊತೆಗಿದ್ದಾನಂದಾಗ ನಿಮ್ಮ 4ನೇ ಮನೆಗೆ ಪೆಟ್ಟು ಬೀಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅಂದ್ರೆ 4th ಹೌಸ್ ರಿಲೇಟೆಡ್ ಟು ನಿಮ್ಮ ಮನೆ, ಭೂಮಿ, ವಾಹನ, ತಾಯಿ. ಹಾಗಾದ್ರೆ ತಾಯಿಗೆ ಅನಾರೋಗ್ಯ, ಭೂಮಿ ವಿಚಾರದಲ್ಲಿ ಸಮಸ್ಯೆ, ಮೋಸ ಹೋಗುವಂತ ಸಾಧ್ಯತೆಗಳು, ಸ್ತ್ರೀಯರಿಂದ ಮೋಸ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರ್ಬೇಕು. ನಾನು ಹೇಳ್ತೀನಿ, ಗ್ರಹಣ ನಡೆದು 1 ತಿಂಗಳ ನಂತರ ನಿಮ್ಮ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಿ, ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗಿ, ಅಲ್ಲಿವರೆಗೆ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥ ತೊಂದರೆಗಳನ್ನ ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ 100% ನಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ಬೋದು. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಇದು ಒಂದನೇ ವಿಚಾರ. ಎರಡನೇ ವಿಚಾರ ನೋಡ್ಕೊಳ್ಳಿ, ಏನಾಗುತ್ತೆ, ಚಂದ್ರನ ರಾಶಿಯಾಧಿಪತಿ ಶನಿ ಬಂದು 12ನೇ ಮನೆಯಲ್ಲಿದ್ದಾನೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಯಾರಿಗಾದ್ರೂ ಹಣ ಕೊಡಬೇಕಾದ್ರೆ ಬಹಳ ಜಾಗರೂಕರಾಗಿರ್ಬೇಕು, ಅನಿವಾರ್ಯತೆ ಉಂಟು. ಇಲ್ಲಾಂದ್ರೆ ಮೋಸ ಹೋಗುವಂತ ಸಾಧ್ಯತೆಗಳು ಇಲ್ಲಿ ಕೂಡ ನಿಮ್ಮ ಪಾಲಿಗೆ ಇದ್ದೇ ಇದೆ. ಆನಂತರ ಚಂದ್ರನ ನಕ್ಷತ್ರಾಧಿಪತಿ ಯಾರು? ಗುರು ಬಂದು 3rd ಹೌಸ್ ಅಲ್ಲಿ ಇದ್ದಾನೆ. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ತುಂಬಾನೇ ಜಾಗರೂಕರಾಗಿರಿ. ಅದರ ಜೊತೆಗೆ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಅನ್ನು ಇಟ್ಕೊಳ್ಳಿ. ಏನೋ ಕಲ್ತಿದ್ದೇನೆ ಅದನ್ನ ಬಡಬಡ ಅಂತ ಬೇರೆಯವ್ರ ಮುಂದೆ ಹೇಳಿಕೊಳ್ಳುವುದು ಖಂಡಿತ ನಿಮ್ಮ ಪಾಲಿಗೆ ಬೇಕಾಗಿಲ್ಲ. ಆನಂತರ 11ನೇ ಮೇಲೆ ರಾಹು ಇದ್ದಾನೆ. ಒಂದಷ್ಟು ತೊಂದರೆಗಳನ್ನ, ಸಮಸ್ಯೆಗಳನ್ನು ಡೆಫಿನೆಟ್ ಆಗಿ ಅಥವಾ ದೂರ ಅಂತೂ ಮಾಡ್ತಾನೆ. ಬಟ್ ರಾಹು ಇನ್ನೊಂದು ರಿಯಲ್ ಇಂಪ್ಯಾಕ್ಟ್ ಏನಿರ್ತದೆ, ಮೋಸಗೊಳಿಸುವಂಥದ್ದು. ಅದರಿಂದಾಗಿ ಬರುವಂತಹ ಸ್ಯಾಲರಿ ಇರ್ಬೋದು ಅಥವಾ ಬರುವಂತಹ ಒಂದು ಲಾಭ ಇರ್ಬೋದು, ಅದರಲ್ಲಿ ಮೋಸಗಳಾಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಚಂದ್ರನ ರಾಶಿಯಲ್ಲಿ ಯಾರಿದ್ದಾನೆ? ಶುಕ್ರ ಇದ್ದಾನೆ. ಇದು ಏನ್ ಮಾಡುತ್ತೆ, ನಿಮಗೆ ಸ್ತ್ರೀಯರಿಂದ ಸಮಸ್ಯೆಗಳು ಅಥವಾ ನಿಮ್ಮ ಭೂಮಿ ವಿಚಾರದಲ್ಲಿ ಒಂದಷ್ಟು ಡಿಸ್ಕ್ರಿಮಿನೇಟ್ ಆಗುವಂಥದ್ದು, ತಾರತಮ್ಯಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ತ್ರೀಯರು ಬಂದಲ್ಲಿ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಹುದು. ಕೆಲವರಿಗೆಲ್ಲ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಥವಾ ಗಂಡಸರಿಗಾದ್ರೆ ನಿಮ್ಮ ಪತ್ನಿ ಯಾರಿರ್ತಾರೆ ಅವರಿಂದ ತೊಂದರೆಗಳಾಗಬಹುದು, ಅಥವಾ ಮದುವೆ ಆಗುವವರಿಗೂ ತೊಂದರೆಗಳಾಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ತಾಯಿಯಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಕೂಡ ಒಂದಷ್ಟು ತಾರತಮ್ಯಗಳು ಉಂಟಾಗುವಂತ ಸಾಧ್ಯತೆಗಳು ಖಂಡಿತ ಇದ್ದೇ ಇದೆ. ಪರಿಹಾರ ಏನ್ ಮಾಡಬೇಕು? ಕೊನೆಯಲ್ಲಿ ಎಲ್ಲರಿಗೂ ಒಂದೇ ಪರಿಹಾರ ಹೇಳಿಕೊಡ್ತೇನೆ. ದಯವಿಟ್ಟು ಎಲ್ಲರೂ ಅದನ್ನೇ ಫಾಲೋ ಮಾಡಿದಾಗ ಮೇ ಬಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಯಿಂದ, ಒಂದಷ್ಟು ತೊಂದರೆಗಳಿಂದ ನೀವು ಖಂಡಿತ ದೂರ ಆಗ್ಬೋದು. ಇಲ್ಲಿ ಏನಾಗುತ್ತೆ, ಸರ್ ಎಲ್ಲ ನೆಗೆಟಿವ್ ಹೇಳಿಬಿಟ್ರಿ ಸರ್, ಏನು ಪಾಸಿಟಿವ್ ನಮ್ಗೆ ಯಾವುದು ಕೂಡ ಇಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ ನಾನು ಇಷ್ಟೇ ಹೇಳಬಲ್ಲೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಡೆಯುವುದು ಚಂದ್ರ ಗ್ರಹಣವೇ ಹೊರತು ಬೇರೆ ಏನು ಕೂಡ ಅಲ್ಲ. ಗ್ರಹಣದ ದೋಷ ಆಲ್ಮೋಸ್ಟ್ ಎಲ್ಲರಿಗೂ ಬರುವಂತ ಸಾಧ್ಯತೆಗಳಿದೆ. ಆದ್ರೂ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಒಬ್ಬ ರಾಹು ಅಂತ ಇರ್ತಾನೆ, ಆತ ಆದಷ್ಟು ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾನೆ. ಏನೂ ಸಮಸ್ಯೆ ಆಗಲ್ಲ, ತೊಂದರೆಗಳಾಗುವಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆನೆ. ಆದ್ರೆ ತುಂಬಾ ಏನೋ ದೊಡ್ಡ ಮಟ್ಟಿಗೆ ನೀವು ಬೆಳಿಬೇಕಾದ, ದೊಡ್ಡ ಮಟ್ಟಿಗೆ ಏನೋ ರಿಸಲ್ಟ್ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಬಟ್ ಏನಾಗುತ್ತೆ, ನಾವು ಪ್ರಿಕಾಷನ್ ತಗೊಂಡು ಮುಂದೆ ಖಂಡಿತ ಹೋಗ್ಬೋದು, ಏನು ತೊಂದರೆ ಇಲ್ಲ. ದಯವಿಟ್ಟು ನಮ್ಮ ಮೇಷರಾಶಿಯವರು ಇದನ್ನ ಪರಿಗಣನೆಗೆ ತೆಗೆದುಕೊಂಡು ನಿಮ್ಮ ಪ್ರಿಕಾಷನ್ ಅನ್ನ ನೀವು ತಗೊಳ್ಳಿ, ತುಂಬಾನೇ ಫೇವರೇಬಲ್ ಆಗುತ್ತೆ. ಅದರ ಜೊತೆಗೆ ಒಂದಂತೂ ನೆನ್ಪಿಟ್ಕೊಳ್ಬೇಕು, ಏನ್ ಗೊತ್ತಾ, 18 ವರ್ಷದ ಮುಂಚೆ ರಾಹು ಎಲ್ಲಿದ್ದ, 18 ವರ್ಷದ ಮುಂಚೆ ಕೂಡ ರಾಹುಗೆ ಸಾಧಾರಣ ಒಂದು ಒಂದು ಬಾಚಕ್ರವನ್ನ ಸುತ್ತಾಕ್ಲಿಕ್ಕೆ 18 ವರ್ಷ ಬೇಕು. 18 ವರ್ಷದ ಮುಂಚೆ ಕೂಡ ರಾಹು ಇದೇ ಪರಿಸ್ಥಿತಿಯಲ್ಲಿದ್ದ, ಆವಾಗ ಕೂಡ ಇದೇ ರೀತಿ ಗ್ರಹಣ ಘಟಿಸಿತ್ತು ಅದೇ ಸಂದರ್ಭದಲ್ಲಿ. ಈಗ 18 ವರ್ಷ ನಂತರ ಮತ್ತೆ ಗ್ರಹಣ ಸಂಭವಿಸ್ತಾ ಉಂಟು ಅಂತಾದಾಗ, ಮೇ ಬಿ ಎಲ್ಲರಿಗೂ ಕೂಡ
ಆ ಒಂದು ಗ್ರಹಣ ಯಾವ ಭಾವದಲ್ಲಿ ಘಟಿಸಿಕೊಂಡು ಆ ಭಾವಕ್ಕೆ ಸಂಬಂಧಪಟ್ಟ ಒಂದು ಹೊಸತನ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾದರೆ ಮೇಷರಾಶಿಯವರಿಗೆ ಏನಾಗುತ್ತೆ, ಲಾಭದ ವಿಚಾರದಲ್ಲಿ, ಸ್ಯಾಲರಿಯ ವಿಚಾರದಲ್ಲಿ ಅದೇನೋ ಒಂದು ಹೊಸತನ ಬರುತ್ತೆ ಅಂತ ಇಂಡಿಕೇಶನ್ ಇದೆ. ಭೂಮಿ ವಿಚಾರ, ಅದರಲ್ಲೂ ಕೂಡ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯಲ್ಲಿ ಒಂದು ಹೊಸತನ ಬರುತ್ತೆ. ಅಣ್ಣ ಮತ್ತು ಅಕ್ಕನಿಂದ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಆಗಿ ಬರುವಂಥದ್ದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಾನು ಹೇಳಿದ ಪ್ರಿಕಾಷನ್ ಅನ್ನು ತಗೊಳ್ಳಿ, ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ ಮೇಡಮ್ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಈ ಗ್ರಹಣದ ಒಂದು ಇಂಪ್ಯಾಕ್ಟ್ ಬರೋದರಿಂದ 10ನೇ ಮನೆ ಕಂಪ್ಲೀಟ್ ಆಗಿ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಅದೇ ತರ ನಾನು ಹೇಳಿದೆ, ನಿಮಗೆ ಹೊಸತನ ಬರುತ್ತೆ ಅಂದ್ರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥದ್ದು, ಕಾರ್ಯಕ್ಷೇತ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು, ವಿದೇಶದಲ್ಲಿರೋರು ಒಂದು ಕಂಟ್ರಿ ಬಿಟ್ಟು ಮತ್ತೊಂದು ಕಂಟ್ರಿಗೆ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಒಂದು ಚಂದ್ರನ ರಾಶಿಯಾಧಿಪತಿ ಯಾರು ಶನಿ, ಆತ ಏನ್ ಮಾಡ್ತಾನೆ, 11ನೇ ಮನೆಯಲ್ಲಿದ್ದಾನೆ. ಇದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ. ನಿಮಗೆ ಶನಿ ಬಂದು ಯೋಗಕಾರಕ, ಅದರಿಂದಾಗಿ ನಿಮಗೆ ತುಂಬಾ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಇಲ್ಲಿ ತೀರಾ ಕಡಿಮೆ. ಒಂದನೇದಾಗಿ ಏನಾಗುತ್ತೆ, ನಿಮಗೆ ಸ್ಯಾಲರಿ ವಿಚಾರದಲ್ಲಿ ಇನ್ಕ್ರೀಸ್ ಕೂಡ ಆಗ್ಬೋದು, ಸ್ಯಾಲರಿ ವಿಚಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಲಾಭವನ್ನು ಹೆಚ್ಚಾಗಿ ನೀವು ಗಳಿಸ್ಕೊಳ್ಬೋದು. ಕೆಲವರಿಗೆ ವಿದೇಶ ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂದರೆ ಚಂದ್ರ ಅಲ್ಲಿ ಆಕ್ಟಿವೇಟ್ ಆಗಿರ್ತಾನೆ, ಅದಕ್ಕೋಸ್ಕರ ಟ್ರಾವೆಲಿಂಗ್ ಮಾಡುವಂಥ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದಿರುತ್ತೆ. ಓಕೆ, ಇನ್ನು ಚಂದ್ರನ ನಕ್ಷತ್ರಾಧಿಪತಿ ಯಾರು, ಆತ ಗುರು, ಆತ 2ನೇ ಮನೆ ಅಂದರೆ ನಿಮ್ಮ ಧನಸ್ಥಾನಕ್ಕೆ ಕನೆಕ್ಟ್ ಆಗಿದ್ದಾನೆ ಅಂದಾಗ ಮೇ ಬಿ ಹಣಕಾಸು ಯಾವುದು ಯಾರಿಗೋ ಕೊಟ್ಟಿರ್ತೀರಾ, ಗುರು ಬಂದು ಅಷ್ಟಮಾಧಿಪತಿ, ಯಾರಿಗೋ ಹಣ ಕೊಟ್ಟಿರ್ತೀರಾ, ಹಣಕಾಸು ಬರಬೇಕೆನ್ನುವ ತೀವ್ರ ಇಚ್ಛುಕರು ನೀವಾಗಿರ್ತೀರಾ. ಮೇ ಬಿ ಅದು ಬರಲ್ಲ, ಮೇ ಬಿ ಕೆಲವೊಂದು ಬಾರಿ ಅದರಿಂದಾಗಿ ಡಿಸ್ಟರ್ಬೆನ್ಸ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳಂತೂ 100% ಇದ್ದೇ ಇದೆ. ಆ ನಂತರ ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ, ಅದು ಬಂದು ಶುಕ್ರ ಬಂದು ಷಷ್ಠಾಧಿಪತಿ. ಹಾಗಾದ್ರೆ ಒಂದನೇದಾಗಿ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು. ಆನಂತರ ಎಲ್ಲೋ ಒಂದು ಕಡೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಭೂಮಿ ವಿಚಾರವನ್ನು ಇಟ್ಟುಕೊಂಡು ತಾರತಮ್ಯಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ಹೇಳ್ತೀನಿ, ಆ 1 ತಿಂಗಳ ಕಾಲ ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ, ಅದರ ವಿಚಾರ ಮಾತಾಡ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ದು ಬಿಡಿ. ಮುಂದೆ ಹೋಗಿ ಅದು ತನ್ನಿಂತಾನೇ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಒಳ್ಳೆ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ಖಂಡಿತ ಇದ್ದೇ ಇದೆ. ಆನಂತರ ಚಂದ್ರ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆಯನ್ನು ನೋಡ್ತಾನೆ, ಅಲ್ಲಿ ಸೂರ್ಯ ಇದ್ದಾನೆ. ಹಾಗಾದ್ರೆ ನಿಮ್ಮ ತಂದೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಮತ್ತೆ ತಾಯಿ ಆರೋಗ್ಯದಲ್ಲಿ ಕೂಡ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಪರಿಹಾರವನ್ನು ಕೊನೆಯಲ್ಲಿ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಅದನ್ನು ನೀವು ಅನುಸರಿಸಿಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ. ನೆಕ್ಸ್ಟ್ ಬಂದ ಮೇಡ ನಮ್ಮ ಮಿಥುನ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಈ ಒಂದು ಗ್ರಹಣದ ಘಟನೆ ಘಟಿಸ್ತಾ ಉಂಟು. ಅದರಿಂದಾಗಿ ಭಾಗ್ಯಸ್ಥಾನ ಬಂದು ನಿಮ್ಮ ತಂದೆ, ಚಂದ್ರ ಬಂದು ನಿಮ್ಮ ಸೆಕೆಂಡ್ ಲಾರ್ಡ್, ಅಲ್ಲಿ ಬಂದಿದ್ದ ತಂದೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕು. ಆನಂತರ ಚಂದ್ರ ಇರುವಂತಹ ರಾಶಿಯಾಧಿಪತಿ ಶನಿ ಮಹಾರಾಜ್ ಎಲ್ಲಿದ್ದಾನೆ, ಆತ ಮೀನ ರಾಶಿಯಲ್ಲಿದ್ದಾನೆ, ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ. ಅದರಿಂದಾಗಿ ಏನಾಗುತ್ತೆ, ಒಂದು ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯಕ್ಕೆ ಹೋಗುದು, ಒಂದು ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗುದು, ಕೆಲಸಕ್ಕೆ ಬೇಕಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇಲ್ಲಿ ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಉಂಟು. ಇನ್ನು ಕೆಲವರಿಗೆಲ್ಲ ಆಲ್ಮೋಸ್ಟ್ ಟ್ರಾವೆಲಿಂಗ್ ಮಾಡುವಂಥ ಯೋಗ, ಅದು ಕೂಡ ದೂರ ಪ್ರಯಾಣ ಮಾಡುವಂಥ ಯೋಗ, ವಿದೇಶ ಪ್ರಯಾಣ ಮಾಡುವಂಥ ಯೋಗ ಇಲ್ಲಿ ಬಹಳಷ್ಟು ಕಂಡು ಬರುವುದರಿಂದ ಅಂಥವ್ರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು. ಗೆಲುವು ನಿಮ್ಮದಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬಾನೇ ಫೇವರಬಲ್ ಆಗುತ್ತೆ. ಆನಂತರ ಚಂದ್ರ ನಕ್ಷತ್ರಾಧಿಪತಿ ಯಾರು, ಗುರು, ಆತ ಎಲ್ಲಿದ್ದಾನೆ, ಆತ ನಿಮ್ಮ ರಾಶಿಯಲ್ಲೇ ಭ್ರಮಣ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂಥ ಸಾಧ್ಯತೆಗಳು ಇರುವುದರಿಂದ ದಯವಿಟ್ಟು ಆರೋಗ್ಯದ ಬಗ್ಗೆ ತುಂಬಾನೇ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದು ಕೂಡ ಗುರು ಯಾರು ಮಾರ್ಕಾಧೀಶನಾಗಿ ಬಂದಿರ್ತಾನೆ, 10th ಲಾರ್ಡ್ ಆಗಿ ಬಂದಿರ್ತಾನೆ. ಅದರಿಂದಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಅದರಲ್ಲೂ ಕೂಡ ಬ್ರೀದಿಂಗ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ನಮ್ಮ ಮಿಥುನ ರಾಶಿಯವರಿಗೆ ತೀರಾ ಜಾಸ್ತಿ. ಅದರಲ್ಲಿ ಕೂಡ ಯಾರಿಗೆಲ್ಲ ಒಬೆಸಿಟಿ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಈ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆನಂತರ ಏನಾಗುತ್ತೆ, ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ, ಒಬ್ಬ ಶುಕ್ರ ಮಹಾರಾಜ ಕೂತಿದ್ದಾನೆ. ಶುಕ್ರ ಬಂದು ನಿಮ್ಮ ಪಂಚಮಾಧಿಪತಿ, ಆತ ಎಲ್ಲಿದ್ದಾನೆ, ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾನೆ, ಅದು ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಸೊ ನಾನೇನು ಹೇಳ್ತೀನಿ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಮಕ್ಕಳು ಏನಾದರೂ ದೊಡ್ಡವರಾಗಿ ಇನ್ಕಮ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಮುಖಾಂತರ ದುಡ್ಡು ಬರುವಂಥ ಸಾಧ್ಯತೆಗಳು, ಅಥವಾ ದೂರದಿಂದ ದುಡ್ಡು ಬರುವಂಥದ್ದು, ವಿದೇಶದಿಂದ ದುಡ್ಡು ಬಂದು ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ಅದು ಯಾವುದೇ ಕಾರಣಕ್ಕೂ ನಿಮಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ. ಬಟ್ ಇಷ್ಟೊಂದು ಡೆಫಿನೆಟ್ ಆಗಿ ಹೇಳ್ತೇನೆ, ಖಂಡಿತವಾಗಿ ನಿಮ್ಮ ತಂದೆ ಆರೋಗ್ಯದ ಬಗ್ಗೆ ತುಂಬಾನೇ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಬಾಕಿ ನಿಮ್ಗೆ ಏನು ಕೆಲಸ ಚೇಂಜ್ ಮಾಡಬೇಕು, ದೂರ ಹೋಗಬೇಕು, ರಾಜ್ಯ ಬಿಟ್ಟು ಹೋಗಬೇಕು, ದೇಶ ಬಿಟ್ಟು ಹೋಗಬೇಕು, ಅದಕ್ಕೆ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥದ್ದು, ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಇನ್ನು ನಮ್ಮ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗ್ರಹಣದ ಇಂಪ್ಯಾಕ್ಟ್ ಏನಿದೆ ಅದು 8ನೇ ಮನೆಯಲ್ಲಿ ಬರ್ತಾ ಉಂಟು. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಿಮಗೆ ಚಂದ್ರ ಯಾರು ನಿಮ್ಮ ರಾಶ್ಯಾಧಿಪತಿ ಆಗಿರೋದರಿಂದ
ಆರೋಗ್ಯದ ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಡಿಪ್ರೆಸ್ಡ್ ಆಗುವಂಥದ್ದು, ಒಂದಷ್ಟು ಒತ್ತಡಗಳನ್ನು ಅನುಭವಿಸುವಂಥದ್ದು, ಒಂದಷ್ಟು ನೀವು ಮಾನಸಿಕ ರೀತಿಯಲ್ಲಿ ಸಮಸ್ಯೆಗೊಳಗಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರಬೇಕಾಗುತ್ತೆ ನಮ್ಮ ಕರ್ಕಾಟಕ ರಾಶಿಯವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ 8ನೇ ಮನೆಯಲ್ಲಿ ಆ ಗ್ರಹಣ ನಡೆಯುವುದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ರಾಹು ಕೂಡ ಅಲ್ಲೇ ಇದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ಕೆಲವರಿಗೆಲ್ಲ ಸ್ತ್ರೀಯರ ಮುಖಾಂತರ ತೊಂದರೆ, ಮದುವೆಯಾದ ಸ್ತ್ರೀಯರ ಮುಖಾಂತರ ತೊಂದರೆ, ತುಂಬಾ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ, ಆನಂತರ ಒಂದಷ್ಟು ಈ ಮಾನಸಿಕ ರೀತಿಯಲ್ಲಿ ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆನಂತರ ನಿಮ್ಮ ನಿಮ್ಮ ಮಕ್ಕಳು ಯಾರಿದ್ದಾರೆ ಅವರ ಪ್ರೊಫೆಷನ್ ಅನ್ನು ಇಟ್ಟುಕೊಂಡು ತೊಂದರೆ, ಆನಂತರ ಮಕ್ಕಳಿಗೆ ಮದುವೆ ಆಗಿದ್ರೆ ನಿಮ್ಮ ಅಳಿಯ ಅಥವಾ ಸೊಸೆಯ ಒಂದು ಪ್ರೊಫೆಷನ್ ಅನ್ನು ಇಟ್ಟುಕೊಂಡು ನಿಮಗೆ ತೊಂದರೆ, ಅಥವಾ ಮಕ್ಕಳು ಮನೆ ಮಾಡ್ತಾ ಇದ್ದಾರೆ ಅದರ ವಿಚಾರದಲ್ಲಿ ತೊಂದರೆ, ಇದನ್ನೆಲ್ಲ ಅನುಭವಿಸಬೇಕಾದಂಥ ಒಂದು ಸಾಮಾನ್ಯವಾದ ಒಂದು ರಿಸಲ್ಟ್ ಏನಿದೆ ನಿಮ್ಮ ಪಾಲಿಗೆ ಇದ್ದೇ ಇದೆ. ಆನಂತರ ಏನಾಗುತ್ತೆ, ನಿಮಗೆ ಅಷ್ಟಮಾಧಿಪತಿ ಎಲ್ಲಿ ಬಂದಿದ್ದಾನೆ, ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಯಾರು? ಶನಿ, ಅದರ ರಾಶ್ಯಾಧಿಪತಿ. ಆನಂತರ ಕುಜನಿಂದ ದೃಷ್ಟಿಸಲ್ಪಡ್ತಾ ಇದ್ದಾನೆ. ಮಕ್ಕಳ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಕೆಲವೊಂದು ಬಾರಿ ಏನಾಗುತ್ತೆ, ಬಾಡಿಗೆ ಮನೆ ಕೊಟ್ಟಿದ್ದೀರಾ, ಬಾಡಿಗೆ ಮನೆಯವರು ಬಿಟ್ಟು ಹೋಗ್ತಾನೆ ಇಲ್ಲ ಸರ್, ಆ ಸಮಸ್ಯೆ ಕೂಡ ನಿಮ್ಮನ್ನ ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒತ್ತಡ ಹೇರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಬ್ಯಾಡ್ ರಿಸಲ್ಟ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ ಇದ್ದೇ ಇದೆ. ಆನಂತರ ನಿಮಗೆ ಆ ರಾಶಿಯಲ್ಲಿ ಯಾರಿದ್ದಾರೆ ನೋಡಿ, ಅಂದ್ರೆ ಚಂದ್ರನ ರಾಶಿಯಲ್ಲಿ ಒಬ್ಬ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಯಾರು? ಶುಕ್ರ ಬಂದು ಈ ಜಾತಕಕ್ಕೆ ಲಾಭಾಧಿಪತಿ ಮತ್ತೆ ಸುಖಾಧಿಪತಿ ಆತ. ಪರವಾಗಿಲ್ಲ, ಅನಿಸ್ಪಷ್ಟ ರಿಸಲ್ಟ್ ಅಂತ ಇರುತ್ತೆ, ಬಟ್ ಆರೋಗ್ಯದ ಮಟ್ಟಿಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ, ಬ್ಲಡ್ ಪ್ರೆಷರ್ನ ಪ್ರಾಬ್ಲಮ್ ಇದೆ, ಅವರಿಗೆಲ್ಲ ಅದು ಇನ್ಕ್ರೀಸ್ ಆಗುವಂತಹ ಸಾಧ್ಯತೆಗಳು, ತುಂಬಾ ಹೆದರಿಕೆ ಒಳಗಿಂದ ಬರುವಂತಹ ಸಾಧ್ಯತೆಗಳು, ತುಂಬಾ ಹೆದರಿಕೊಂಡೇ ಇರಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಪರಿಹಾರ ಕೊನೆಗೆ ಹೇಳಿಕೊಡ್ತೇನೆ, ದಯವಿಟ್ಟು ಮಾಡ್ಕೊಳ್ಳಿ. ನೀವು ರಿಲೀಫ್ ಆಗೋದಂತೂ ಪಕ್ಕಾ ಇದೆ, ಅದರಲ್ಲಿ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ. ಆನಂತರ ನಮ್ಮ ಚಂದ್ರನ ಚಂದ್ರನ ನಕ್ಷತ್ರಾಧಿಪತಿ ಯಾರು? ಗುರು. ಅದು 12th ಹೌಸ್ ಅಲ್ಲಿ ಇದ್ದಾನೆ. ಇದರ ಅರ್ಥ ಏನಂದ್ರೆ, ಯಾರಿಗೆಲ್ಲ ಕೆಲಸ ಚೇಂಜ್ ಮಾಡಬೇಕು, ಕಾರ್ಯಕ್ಷೇತ್ರ ಚೇಂಜ್ ಮಾಡಿ ಬೇರೆ ಕಡೆಗೆ ಹೋಗಬೇಕು, ಒಂದೊಳ್ಳೆ ಕಂಪನಿಯನ್ನು ಹುಡುಕಬೇಕು, ಒಂದೊಳ್ಳೆ ಜಾಗ ಹುಡುಕ್ಬೇಕಂತ ಇಚ್ಛೆ ಇದ್ರೆ ಅದಕ್ಕೆ ಬೇಕಾಗಿ ಈಗ ಫೇವರಬಲ್ ದ ಪೀರಿಯಡ್ ಇದೆ. ಅದರಿಂದಾಗಿ ಕಾರ್ಯಕ್ಷೇತ್ರ ಖಂಡಿತ ನೀವು ಚೇಂಜ್ ಮಾಡ್ಬೋದು, ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಅದೊಂದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆದರೆ ಬಾಕಿ ವಿಚಾರದಲ್ಲಿ ಒಂದಷ್ಟು ನೆಗೆಟಿವ್ ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ನಮ್ಮ ಕರ್ಕಾಟಕ ರಾಶಿಯವರು ಸ್ವಲ್ಪ ಕೇರ್ ತಗೊಳ್ಬೇಕು. ದಯವಿಟ್ಟು ಪ್ರತಿದಿನ ಮೆಡಿಟೇಷನ್ ಮಾಡಿ. ಆನಂತರ ಯಾವಾಗ ಗ್ರಹಣ ಬರುತ್ತೆ ಆ ದಿನ ದಯವಿಟ್ಟು ಉಪವಾಸ ಮಾಡಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನಮ್ಮ ಸಿಂಹರಾಶಿಯವರಿಗೆ 7th ಹೌಸ್ ಅಲ್ಲಿ 7ನೇ ಮನೆಯಲ್ಲಿ ಗ್ರಹಣದ ಇಂಪ್ಯಾಕ್ಟ್ ಬರ್ತಾ ಉಂಟು. ಅದರಿಂದಾಗಿ 7ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯಿತು. ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಚಂದ್ರ ಯಾರಾಗ್ತಾನೆ, ಚಂದ್ರ ಬಂದು ನಿಮ್ಮ ವ್ಯಯಾಧಿಪತಿಯಾಗಿ ಬರ್ತಾನೆ. ವ್ಯಯಾಧಿಪತಿಯಾಗಿ ಆತ ಬಂದಾಗ ಮೇ ಬಿ ನಿಮ್ಮ ಮದುವೆ ಜೀವನದಲ್ಲಿ ಡಿಪ್ರೆಸ್ಡ್ ಆಗುವಂಥದ್ದು, ಡಿಪ್ರೆಸ್ಡ್ ಫೀಲ್ ಮಾಡುವಂಥದ್ದು, ನಿಮ್ಮ ಪಾರ್ಟ್ನರ್ ಬಿಟ್ಟು ಹೋಗುವಂಥದ್ದು, ಡಿಸ್ಪ್ಯೂಟ್ ಆಗುವಂಥದ್ದು, ಕೋರ್ಟ್ ಕಚೇರಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಈಗ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಕೃಪೆ ನಿಮಗೆ ಉಂಟು ಅಂತ ಇಟ್ಕೊಳ್ಳೋಣ, ಓಕೆನಾ. ಈಗ ಗುರುವಿನ ಕೃಪೆ ಇಲ್ಲಿ ಕೂಡ ಉಂಟು. ಗುರು ಏನ್ ಮಾಡ್ತಾನೆ, ನೇರವಾಗಿ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ಚಂದ್ರ ಮತ್ತೆ ರಾಹುವನ್ನು ನೋಡ್ತಾನೆ. ಇಲ್ಲ ಅಂತ ಏನಿಲ್ಲ ಅಲ್ವಾ. ಅಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನಿಮ್ಮ ಜಾತಕದಲ್ಲಿ ಅಂತ ಪೊಸಿಷನ್ ಇಲ್ಲ. ನಿಮ್ಮ ಜಾತಕದಲ್ಲಿ ಕೂಡ 7th ಹೌಸ್ ಎಲ್ಲೋ ಒಂದ್ ಕಡೆ ಬಹಳಷ್ಟು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾಗಿದೆ, ಅಫ್ಲಿಕ್ಷನ್ಗೆ ಒಳಗಾಗಿದೆ ಅಂದಾಗ, ಇಲ್ಲಿ ಕೂಡ ಬಂತು ಅಂತಾದಾಗ ಪಕ್ಕ ನಿಮ್ಮ ಮದುವೆ ಜೀವನದಲ್ಲಿ ಹೊಗೆ ಹಾಕಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಅಂತೂ ಇದ್ದೇ ಇರ್ತದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಕೆಲವರು ಆ ತರ ಇರ್ಬೋದು, ಇನ್ನು ಕೆಲವರಿಗೆ ಮದುವೆ ಜೀವನದಲ್ಲಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸ್ವಲ್ಪ ತೊಂದರೆಗಳಾಗುವಂಥದ್ದು, ಅಥವಾ ಕೆಲವರಿಗೆಲ್ಲ ಏನಾಗುತ್ತೆ ಮದುವೆ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಓವರ್ ಆಲ್ ಏನಂದ್ರೆ, ನಮ್ಮ ಜಾಗ್ರತೆ ನಮ್ಮಲ್ಲಿ ಇರಬೇಕಪ್ಪ ಅಷ್ಟೇ. ನಾವು ಆ ಪಾರ್ಟಲ್ಲಿ ತೊಂದರೆ ಉಂಟು. ಹಾಗಾದ್ರೆ ಆ ಪಾರ್ಟ್ನ ವಿಚಾರದಲ್ಲಿ ಹೋಗುವಾಗ, ಮದುವೆ ಜೀವನದ ವಿಚಾರದಲ್ಲಿ ಹೋಗುವಾಗ, ಈಗ ಹೊಸಬರಿಗೆ ಮದುವೆ ಆಗಬೇಕು, ಅವಿವಾಹಿತರಿಗೆ ಮದುವೆ ಆಗಬೇಕು, ಓಕೆ ಪರವಾಗಿಲ್ಲ, ಬಟ್ 1 ತಿಂಗಳ ಕಾಲ ವೆಯ್ಟ್ ಮಾಡಿ ನೋಡಿ. ಆನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಆನಂತರ ಮದುವೆ ವಿಚಾರ ಮಾತಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅಲ್ಲಿ ಮೋಸ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಉಂಟು ತಾನೆ. ಚಂದ್ರ ಇದ್ದಾನೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಗುರು ನೋಡ್ತಾ ಇದ್ದಾನೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಅಥವಾ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ರಾಹು ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಆನಂತರ ಇನ್ನೂ ಒಂದು ವಿಚಾರ ನೋಡ್ಕೊಳ್ಳಿ, ಏನಾಗುತ್ತೆ, 7th ಲಾರ್ಡ್ ಯಾರು? ಆತ ಶನಿ. ಆತ ಅಷ್ಟಮದಲ್ಲಿ ಬಂದಿದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಅಲ್ಲಿ ಎಲ್ಲೊಂದ್ ಕಡೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟದ ಅದೇನು ಪ್ರೊಸೀಡ್ ಆಗಬೇಕು, ಅದೇನು ಮುಂದೆ ಹೋಗ್ಬೇಕು, ಸ್ಟ್ರಕ್ ಆಗಿಬಿಡ್ತೀರಾ. ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ವಿಪರೀತ ಸಮಸ್ಯೆ ಆಗ್ತಾ ಉಂಟು ಸರ್, ಗೊತ್ತಿಲ್ಲ ಸರ್ ಏನ್ ಮಾಡ್ಬೇಕಂತ. ನನ್ನ ಪಾರ್ಟ್ನರ್ ಒರಟು ಸ್ವಭಾವ ಸರ್, ಅವರು ತುಂಬಾ ಒರಟಾಗಿ ಮಾತಾಡ್ತಾರೆ. ಈ ತರದ ಒಂದು ಇಂಪ್ಯಾಕ್ಟ್ ಅನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದಪ್ಪ. ಅದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. ಓಕೆ. ಆನಂತರ ಗುರು ಇದ್ದಾನೆ ಪೂರ್ವಭದ್ರ ನಕ್ಷತ್ರ, ಚಂದ್ರ ಇದ್ದಾನೆ ಪೂರ್ವಭದ್ರ ನಕ್ಷತ್ರ, ಅಂದ್ರೆ ಗುರುವಿನ ನಕ್ಷತ್ರ. ಗುರು ಬಂದು ಲಾಭ ಸ್ಥಾನದಲ್ಲಿ ಪಂಚಮವನ್ನು ನೋಡ್ತಾನೆ. ಹಾಗಾದ್ರೆ ಪಂಚಮಾಧಿಪತಿಯೇ ಪಂಚಮವನ್ನು ನೋಡ್ತಾನೆ. ಹಾಗಾದ್ರೆ ಏನಾಗುತ್ತೆ, ನಿಮಗೆ ಸ್ನೇಹಿತರಿಂದ ಸಹಾಯ ಸಿಗುತ್ತೆ, ಮಕ್ಕಳಿಂದ ಸಹಾಯ ಸಿಗುತ್ತೆ. ಮಕ್ಕಳು ನಿಮಗೆ ಹೆಲ್ಪ್ ಮಾಡ್ತಾರೆ, ಸ್ನೇಹಿತರು ನಿಮಗೆ ಹೆಲ್ಪ್ ಮಾಡ್ತಾರೆ, ಅವ್ರು ನಿಮ್ಮ ಮನೋಸ್ಥೈರ್ಯವನ್ನ ಹೆಚ್ಚು ಮಾಡ್ತಾರೆ. ಹಾಗಾದ್ರೆ ಮಕ್ಕಳನ್ನು ಇಟ್ಟುಕೊಂಡು ನೀವು ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಬೋದು. ಈಗ ಒಂದು ಸಣ್ಣ ಮಗುವೇ ಇದ್ರು ಕೂಡ ಆ ಮಗುವನ್ನು ನೋಡ್ಕೊಂಡೇನೆ ಈ ಮಗುವಿಗೆ ಬೇಕಾಗಿ ನಾನು ಇರ್ಬೇಕಪ್ಪ ಅಂತ ಒಂದು ಆ ಮನಸ್ಸಿನ ಆಳದಲ್ಲಿ ಬಂದು ನೀವು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳುವಂತ ಸಾಧ್ಯತೆ ಉಂಟು. ಈಗ
ದೊಡ್ಡವರಾಗಿದ್ರೆ ಹೇಗೂ ಸಾಂತ್ವನ ಹೇಳ್ತಾರೆ, ಅದು ವಿಷಯ ಬೇರೆ. ಸೊ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಚಿಂತೆ ಮಾಡೋದಲ್ಲ ನಾನು ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಉಂಟು, ಅದನ್ನು ಹೇಗೆ ನೀವು ತಡಿಲಿಕ್ಕೆ ಸಾಧ್ಯತೆ ಉಂಟು ಅದರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಟೆನ್ಷನ್ ತಗೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಂಡೆ ಗೆಲ್ತೀರಾ ನೀವು, ನನಗೇನು ತೊಂದರೆ ಇಲ್ಲ. ಓಕೆನಾ, ಗೊತ್ತಾಯ್ತು. ಈಗ ಆನಂತರ ಚಂದ್ರನ ರಾಶಿಯಲ್ಲಿ ಯಾರಿದ್ದಾರಪ್ಪ, ಚಂದ್ರನ ರಾಶಿ 12ನೇ ಮನೆ, ಅಲ್ಲಿ ಶುಕ್ರ ಆಲ್ರೆಡಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ ಯಾರು 10th ಲಾರ್ಡ್ ಮತ್ತೆ ಆತ 3rd ಲಾರ್ಡ್. ಹಾಗಾದ್ರೆ ಕೆಲಸ ಚೇಂಜ್ ಮಾಡುವವರಿಗೆ ಕನ್ಫರ್ಟ್ ಆದ ಕೆಲಸ ಬೇಕು ಸರ್, ನನಗೆ ಕನ್ಫರ್ಟ್ ಆದ ಒಂದು ಜಾಗಕ್ಕೆ ಹೋಗ್ಬೇಕು ಸರ್ ಅಂತ ಯಾರಿಗದು ಇಚ್ಛೆ ಇದ್ರೆ ಅದು ಮಾತ್ರ 100% ಕೆಲಸ ಮಾಡುತ್ತೆ. 100% ಕಾರ್ಯಕ್ಷೇತ್ರ ಬದಲಾವಣೆ ಆಗುತ್ತೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ನೀವು ಮುಂದೆ ಹೋಗ್ಬೋದು, ಅದು ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ನಿಮಗೆ, ಮಕ್ಕಳ ವಿಚಾರದಲ್ಲಿ ಪ್ಲಸ್ ಪಾಯಿಂಟ್ ಇದೆ, ಮದುವೆ ವಿಚಾರದಲ್ಲಿ ಮೈನಸ್ ಪಾಯಿಂಟ್ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕೊನೆಯಲ್ಲಿ ಪರಿಹಾರ ಹೇಳಿಕೊಡ್ತೇನೆ, ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಚಿಂತೆ ಮಾಡೋದು ಅಗತ್ಯ ಇಲ್ಲಪ್ಪ, ಏನೋ ಒಂದು ಬಂದು ನೀವು ಗೆದ್ದೇ ಗೆಲ್ತೀರಾ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಒಂದು ಗ್ರಹಣ ಏನಿದೆ 6ನೇ ಮನೆಯಲ್ಲಿ ನಡೀತೊಂಡು, 6th ಹೌಸ್ ಅಲ್ಲಿ ಚಂದ್ರ ಇದ್ದಾನೆ, ರಾಹು ಜೊತೆಗೆ ಅಲ್ಲಿ ಗ್ರಹಣ ನಡೀತೊಂಡು 6ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು, ಬಟ್ 6ನೇ ಮನೆ ಬಂದು ಉಪಚಯ ಸ್ಥಾನ, ಅದು ಅಂತಹ ಸಮಸ್ಯೆ ಅಲ್ಲ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ, ತೊಂದರೆ ಇಲ್ಲ. ಅದರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ಚಂದ್ರನಿಗೆ ರಾಹುವಿನ ಸಂಯೋಗ ಉಂಟಲ್ವ, ಅಥವಾ ರಾಹು ಎಲ್ಲವನ್ನು ನಿಭಾಯಿಸ್ತಾನೆ. ಈಗ ಈಗ ಎಲ್ಲೊಂದ್ ಕಡೆ ಸಾಲದಲ್ಲಿ ಬಿದ್ದಿದ್ದೀರಾ, ದುಡ್ಡು ಕಟ್ಟಲಿಕ್ಕೆ ಉಂಟು ಅಂದ್ರೆ EMI ಕಟ್ಟಲಿಕ್ಕೆ ಉಂಟು, ರಾಹು ಸಹಾಯ ಮಾಡ್ತಾನೆ. ಯಾರಿಂದ ಹಣ ತಗೊಳ್ಬೇಕು, ರಾಹು ಸಹಾಯ ಮಾಡ್ತಾನೆ. ಶತ್ರುಘಾಟ ನಿಭಾಯಿಸಬೇಕು, ರಾಹು ಸಹಾಯ ಮಾಡ್ತಾನೆ ಅಲ್ವಾ. ಮೈಂಡ್ ಕೂಡ ಯೂಸ್ ಮಾಡಬೇಕು, ಚಂದ್ರ ಇದ್ದಾನೆ, ರಾಹು ಕೂಡ ಸಪೋರ್ಟ್ ಮಾಡ್ತಾನೆ. ಅದರಿಂದಾಗಿ ಸಮಸ್ಯೆ ಅಲ್ಲ. 6ನೇ ಮನೆಗೆ ಸಂಬಂಧಪಟ್ಟಿದ್ರೆ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, 6ನೇ ಮನೆ ಅಧಿಪತಿ ಶನಿಯಲ್ಲಿದ್ದಾನೆ, 7th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಇಲ್ಲಿ ನಿಮ್ಮ ಮದುವೆ ಜೀವನ ಇಲ್ಲಿ ಇನ್ಫ್ಲುಯೆನ್ಸ್ ಅಂತೂ ಆಗುತ್ತೆ. ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರೋದು ಪಕ್ಕಾ ಇದೆ. ಹಾಗಾದ್ರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಶನಿ ಏನ್ ಮಾಡ್ತಾನೆ, ವಕ್ರಿಯಾಗಿ ಎಲ್ಲಿ ಬರ್ತಾ ಇದ್ದಾನೆ, ಆತ ನೇರವಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ, ರಾಹು ಮತ್ತೆ ಚಂದ್ರನ ಕಡೆಗೆ ಬರ್ತಾ ಇದ್ದಾನೆ. ಹಾಗಾದ್ರೆ ಮದುವೆ ಜೀವನದಲ್ಲಿ ಡಿಸ್ಪ್ಯೂಟ್ಸ್ಗಳಾಗುವಂಥದ್ದು, ಮದುವೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ವಿಶೇಷವಾಗಿ ಕ್ರಿಯೇಟ್ ಆಗುವಂಥದ್ದು, ಮತ್ತೆ ಕೆಲವೊಂದು ಬಾರಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಕೂಡ ತೊಂದರೆಗಳು ಆಗುವಂಥದ್ದು, ನಿಮ್ಮ ಬಿಸ್ನೆಸ್ ಅಲ್ಲಿ ಸಮಸ್ಯೆ ಆಗುವಂಥದ್ದು, ಅಥವಾ ವಿದೇಶ ಪ್ರಯಾಣ ಮಾಡುವುದಾದ್ರೆ ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಪರಿಹಾರ ಕೊನೆಗೆ ಹೇಳಿಕೊಡ್ತೀನಪ್ಪ, ಒಂದೇ ಪರಿಹಾರ, ಅದನ್ನು ಮಾಡ್ಕೊಳ್ಳಿ, ಮೇ ಬಿ ನೀವು ಗೆಲ್ಲುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಆನಂತರ ಚಂದ್ರ ಇದ್ದಾನೆ ಪೂರ್ವಭದ್ರ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ನೋಡಿ, ಗುರು. ಆತ ನಿಮ್ಮ 10th ಹೌಸ್ ಅಲ್ಲಿ ಕೂತ್ಕೊಂಡು 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ, ತನ್ನದೇ ಮನೆಯನ್ನು ವೀಕ್ಷಣೆ ಮಾಡಿ. ಹಾಗಾದ್ರೆ ಯಾರಿಗೆಲ್ಲ ಭೂಮಿ ವಿಚಾರದಲ್ಲಿ ಹೋಗಬೇಕು, ಮನೆ ವಿಚಾರದಲ್ಲಿ ಹೋಗಬೇಕು, ಜಾಗ ಖರೀದಿ ಮಾಡಬೇಕು, ಅಥವಾ ನಿಮ್ಗೆ ಏನೋ ಒಂದು ಕಡೆ ವಾಹನ ಖರೀದಿ ಮಾಡಬೇಕು, ಅದಕ್ಕೊಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆಯಪ್ಪ. ಅವತ್ತಿಂದ ಕೂಡ ಹೇಳ್ತಾ ಇದ್ದೇನೆ, ಗುರು ಅಲ್ಲಿದ್ದಾನೆ, ಇದೊಂದು ಒಳ್ಳೆ ಪೀರಿಯಡ್ ನಿಮಗೆ, ದಯವಿಟ್ಟು ಅದರಲ್ಲಿ ಪ್ರೊಸೀಡ್ ಆಗಿ ಅಂತ. ಮನೆ ಮಾಡುವವರಿಗೆ ತೊಂದರೆ ಇಲ್ಲ, ಸಾಲ ಬೇಕು ಸಾಲ ಸಿಗುತ್ತೆ, ಹೆಲ್ಪ್ ಬೇಕು ಹೆಲ್ಪ್ ಸಿಗುತ್ತೆ, ಮನೆ ನಿರಂತರ ರೀತಿಯಲ್ಲಿ ನಡೆಯುತ್ತೆ, ತೊಂದರೆ ಇಲ್ಲ. ಈಗ ಮನೆ ಮಾಡಿದ ನಂತರ ಗೃಹ ಪ್ರವೇಶಕ್ಕೆ ಲೇಟ್ ಆಗುತ್ತೆ ಆಯ್ತಾ, ಯಾಕಂದ್ರೆ 4th ಹೌಸ್ ಅಲ್ಲಿ ಶನಿ ಇದ್ದಾನೆ, ಬೇಗನೆ ಮನೆ ಚೇಂಜ್ ಮಾಡ್ಲಿಕ್ಕೆ ಬಿಡಲ್ಲ, ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಲಿಕ್ಕೆ. ಶನಿಯ ವಕ್ರಿತನ ಮುಗಿಬೇಕು, ಆನಂತರ ಆಯ್ತು ನೀವು ಮನೆ ಚೇಂಜ್ ಮಾಡುವಂಥದ್ದು, ಅದು ವಿಷಯ ಬೇರೆ. ಆದ್ರೂ ಕೂಡ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮಗೆ ಮನೆ ಮಾಡುವಂಥ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ, ಚಂದ್ರ ಈಗ ನಾಳೆ ಗ್ರಹಣದಿಂದಾಗಿ ಆತ ತನ್ನ ಒಂದು ಆಕ್ಟಿವೇಶನ್ ಅನ್ನು ಪಡ್ಕೊಳ್ತಾನೆ. ಆ ಮೂಮೆಂಟ್ ಅಲ್ಲಿ ಈ ಘಟನೆ ಘಟಿಸಲಿಕ್ಕೆ ಶುರುವಾಗುತ್ತೆ. ಮನೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆನಂತರ ನೋಡಿ, ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ, ಶುಕ್ರ ಮಹಾರಾಜ ಇದ್ದಾನೆ. ಶುಕ್ರ ಮಹಾರಾಜ ಲಾಭಸ್ಥಾನದಲ್ಲಿ ಪಂಚಮವನ್ನು ನೋಡ್ತಾರೆ. ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರಗಳು ಇಲ್ಲಿ ಬರುತ್ತೆ. ಸ್ವಲ್ಪ ಯಂಗ್ ಸ್ಟಾರ್ ನೀವೇನ ಆಗಿದ್ರೆ ಪ್ರೀತಿ ಪ್ರೇಮ ಅಂತ ಸ್ವಲ್ಪ ತಲೆಗೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ಯಾಲ್ರಿಯ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳು ಬರುತ್ತೆ, ಸ್ಯಾಲ್ರಿ ಜಾಸ್ತಿ ಆಗಬೇಕು, ಕನ್ಫರ್ಟ್ ಇಲ್ಲ, ನಾನು ಸ್ಯಾಲ್ರಿ ಸಾಕಾಗಲ್ಲ, ಸ್ಯಾಲ್ರಿ ಬಂತು ಆದ್ರೂ ಕೂಡ ಸಾಲ ಮಾಡ್ತಾ ಇದ್ದೀನಿ ಸರ್ ಅಂದಾಗ ಆ ಲಾಭದ ವಿಚಾರವನ್ನು ಇಟ್ಕೊಂಡು ಹೋಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಆನಂತರ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಅಲ್ಲೇನಾಗುತ್ತೆ, ಶುಕ್ರ ನೇರವಾಗಿ 5ನೇ ಮನೆ ಮಕರ ರಾಶಿಯನ್ನು ನೋಡ್ತಾ ಇದ್ದೇನೆ. 5ನೇ ಮನೆಯನ್ನು ನಿಮ್ಮ ಕಾರ್ಯಕ್ಷೇತ್ರದ ಮೃತ್ಯು ಸ್ಥಾನ, ಅದು ಅರ್ಥ ಮಾಡ್ಕೊಳ್ಳಿ ಓಕೆನಾ. ಮೃತ್ಯು ಸ್ಥಾನ ಅಂದ್ರೆ ಆಯುಷ್ಯ ಸ್ಥಾನ ಅದು. ಹಾಗಾದ್ರೆ ಕಾರ್ಯಕ್ಷೇತ್ರ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆದ್ರೂ ಕೂಡ ನಾನು ಹೇಳ್ತೀನಿ, ಅದು ಏನು ಒಂದು ಸ್ಯಾಲ್ರಿ ವಿಚಾರ ಇರ್ಬೋದು, ಒಂದು ಲಾಭದ ವಿಚಾರ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅನ್ಯथा ಕೆಲವೊಂದು ಬಾರಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು. ಆನಂತರ ಪ್ರೀತಿ ಪ್ರೇಮ ಅದು ಇದು ಅಂದಾಗ ಮೇ ಬಿ ಸಮಸ್ಯೆ ಆಗುತ್ತೆ, ಅಷ್ಟು ಸುಲಭ ಅಲ್ಲ. ಪಂಚಮಾಧಿಪತಿ ಶನಿ ಏನ್ ಮಾಡ್ತಾನೆ, ಆತ ವಕ್ರಿಯಾಗಿ ಎಲ್ಲಿ ಬರ್ತಾ ಇದ್ದಾನೆ, ಆತ ರಾಹು ಕಡೆಗೆ ಬರ್ತಾ ಇದ್ದಾನೆ. ಮೇ ಬಿ ಕೆಲವೊಂದು ಬಾರಿ ಅಲ್ಲಿ ಕೂಡ ನಿಮಗೆ ತೊಂದರೆಗಳನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಬರ್ಬೋದು. ಕೆಲವೆಲ್ಲ ಸೆನ್ಸಿಟಿವ್ ವಿಚಾರಗಳಿರ್ತವೆ, ಅದರಲ್ಲಿ ಸ್ವಲ್ಪ ಕ್ಯಾರ್ ತಗೋಬೇಕು. ಬಟ್ ನಾನೇನು ಹೇಳ್ತೀನಿ ಅಂದ್ರೆ, ಕನ್ಯಾ ಲಗ್ನದಲ್ಲಿ ಯಾವುದರಲ್ಲಿ ಪ್ರೊಸೀಡ್ ಆಗ್ಬೋದು, ಈಗ ಯಾವುದಕ್ಕೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ಬೋದು ನೀವು ಮಾಡಬೇಕು, ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ತಾಯಿ ವಿಚಾರ, ಇಷ್ಟಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಮೇ ಬಿ ನೀವು ಗೆಲ್ತೀರಾ. ಇನ್ನೇನು ಪರಿಹಾರ ಬೇಕು ಅದನ್ನು ಕೊನೆಯಲ್ಲಿ ಹೇಳಿಕೊಡ್ತೇನೆ. ಖಂಡಿತ ನೀವು ಅದನ್ನು ಮಾಡಿದಾಗ ಗೆಲುವು ಖಂಡಿತವಾಗಿ ನಿಮ್ಮದಾಗುತ್ತೆ.
ನೆಕ್ಸ್ಟ್ ಬಂದ್ ಮೇಡ ತುಲಾ ರಾಶಿ. ತುಲಾ ರಾಶಿಯವರಿಗೆ ಏನಾಗುತ್ತೆ, ಈ ಒಂದು ಗ್ರಹಣ ಅಂತ ಏನಿದೆ ಅದು ಪಂಚಮದ ಭಾವದಲ್ಲಿ ಆಗ್ತಾ ಉಂಟು ರಾಹು ಜೊತೆಗೆ. ಓಕೆ, ಪಂಚಮದ ಭಾವ. ಪಂಚಮದ ಭಾವ ಬಂದೇನು, ನಿಮ್ಮ ವಿದ್ಯೆ, ನಿಮ್ಮ ಮಕ್ಕಳು, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಸ್ನೇಹಿತರು, ನಿಮ್ಮ ಮನರಂಜನೆ, ನಿಮ್ಮ ಸ್ಪೆಕ್ಯುಲೇಷನ್ ಎಲ್ಲವೂ ಬಂತು ಅದರಲ್ಲಿ. ಓಕೆ, ನಿಮ್ಮ ಇಷ್ಟ ದೇವರು ಕೂಡ ಬಂದ್ಬಿಟ್ರೆ ಅದರಲ್ಲಿ. ಓಕೆ, ಹಾಗಾದ್ರೆ ಪಂಚಮದ ಭಾವ ಇಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇದೆ. ಹಾಗಾದ್ರೆ ಪ್ರಾಬ್ಲಮ್ ಯಾರಿಗೆ ಆಗುತ್ತೆ, ಯಾರಿಗೆಲ್ಲ ಮಕ್ಕಳು ಕನ್ಸೀವ್ ಆಗಬೇಕು, ಮೇ ಬಿ ಸಮಸ್ಯೆ ಆಗ್ಬೋದು. ಮಕ್ಕಳು ಈಗಾಗಲೇ ಎಲ್ಲೋ ಒಂದು ಕಡೆ ಓದುವ ವಿಚಾರದಲ್ಲಿ ಹಿನ್ನಡೆ ಅನ್ಬೋದು, ಅದು ತೊಂದರೆ ಆಗ್ಬೋದು ನಿಮಗೆ. ಪ್ರೀತಿ ಪ್ರೇಮ ಎಲ್ಲೋ ಒಂದು ಕಡೆ ಡಿಸ್ಪ್ಯೂಟ್ ಆಗ್ಬೋದು, ಸ್ನೇಹಿತರಿಂದ ಡಿಸ್ಪ್ಯೂಟ್ ಆಗ್ಬೋದು, ಸ್ನೇಹಿತರಿಂದ ಹಣಕಾಸಿನ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗ್ಬೋದು. ಇದೆಲ್ಲ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಉಂಟು. ಅಷ್ಟೇ ಅಲ್ಲ, ನಿಮ್ಮ ತಾಯಿಯ ಕುಟುಂಬದಲ್ಲಿ ತೊಂದರೆಗಳಾಗ್ಬೋದು, ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಬರ್ಬೋದು, ಆನಂತರ ನಿಮಗೆ ಹೊಟ್ಟೆ ಸಂಬಂಧ ತೊಂದರೆಗಳು ಬರ್ಬೋದು, ನಿಮ್ಮ ತಂದೆಯ ಭಾಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಇನ್ಕಮ್ ಅಲ್ಲಿ ಸಮಸ್ಯೆಗಳು ಆಗ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಗುವಂಥ ಸಾಧ್ಯತೆ ಇದೆ ತೀರಾ ಜಾಸ್ತಿ. ಆನಂತರ ಮನೆ ವಿಚಾರದಲ್ಲಿ ಏನು ಮಾತುಕತೆ ನಡೀತಾನು, ಮೇ ಬಿ ಆ ಮಾತುಕತೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸ್ವಲ್ಪ ಕೇರ್ ತಗೋಬೇಕು. ಪಂಚಮದ ಭಾವಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಡಿಪ್ರೆಸ್ಡ್ ಫೀಲ್ ಮಾಡುವಂಥದ್ದು ಪಂಚಮದ ಭಾವದಲ್ಲಿದೆ. ಚಂದ್ರ ಅಲ್ಲಿದ್ದಾನೆ, ರಾಹು ಕೂಡ ಅಲ್ಲೇ ಇದ್ದಾನೆ. ಹಾಗಾದರೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕಂತೂ ಅದು ಬಿಡಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ವೇರಿಯೇಷನ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಆನಂತರ ಏನಾಗುತ್ತೆ ಗೊತ್ತಾ, ನಿಮಗೆ ಚಂದ್ರ ಎಲ್ಲಿದ್ದಾನೆ, ಪೂರ್ವಭಾದ್ರ ನಕ್ಷತ್ರ, ನಕ್ಷತ್ರಾಧಿಪತಿ ಭಾಗ್ಯದಲ್ಲಿದ್ದುಕೊಂಡು ಮತ್ತೆ ನಿಮ್ಮ ಚಂದ್ರ ಮತ್ತೆ ರಾಹುವನ್ನೇ ನೋಡ್ತಾ ಇದ್ದಾನೆ ಭಾಗ್ಯ ದೃಷ್ಟಿಯಿಂದ. ಹಾಗಾದ್ರೆ ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು, ಎಜುಕೇಷನ್ಗೆ ಬೇಕಾಗಿ ವಿದೇಶಕ್ಕೆ ಹೋಗಬೇಕು, ಹಾಸ್ಟೆಲ್ಗೆ ಹೋಗಬೇಕು, ದೂರ ಹೋಗಬೇಕು, ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ರಿಸಲ್ಟ್ ಇದೆ. ಅದನ್ನು ಮಾತ್ರ ಖಂಡಿತ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ತೊಂದರೆ ಇಲ್ಲ. ಹೈಯರ್ ಎಜುಕೇಷನ್ ಮಾಡಬೇಕು ಸರ್, ಏನೋ ಕಲಿಬೇಕು, ನನಗೆ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು, ಎಕ್ಸಾಮ್ ಬರಿಬೇಕು ಅಂತ ಇದ್ರೆ, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಎಕ್ಸಾಮ್ ಬರಿಬೇಕಂತ ಅದನ್ನು ಕೂಡ ಮಾಡ್ಬೋದು. ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು, ಒಳ್ಳೆ ಇಂಪ್ಯಾಕ್ಟನ್ನು 100% ಕ್ರಿಯೇಟ್ ಮಾಡಿದೆ. ನಿಮಗೆ ಅದರಲ್ಲಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಆನಂತರ ಇದರ ರಾಶ್ಯಾಧಿಪತಿ ಇದ್ದಾನಲ್ವಾ, ಅಂದರೆ ಚಂದ್ರನ ರಾಶಿಯಲ್ಲಿರುವ ರಾಶ್ಯಾಧಿಪತಿ ಯಾರು, ಸಾರಿ, ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ, ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ, ಅದು ಶುಕ್ರ. ಓಕೆ, ಶುಕ್ರ ಯಾರು ಈ ಜಾತಕಕ್ಕೆ, ಶುಕ್ರ ಬಂದು ಲಗ್ನಾಧಿಪತಿ, ಆನಂತರ ಶುಕ್ರ ಬಂದು ಅಷ್ಟಮಾಧಿಪತಿ ಅಲ್ವಾ. ಇದು ಹಾಗಾದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ. ಅದರಲ್ಲಿ ಏನೋ ಒಂದು ಮಾತುಕತೆಗಳು ನಡೀಬೋದು. ಒಂದು ವೇಳೆ ಆಸ್ತಿ ಇದ್ರೆ, ಇಲ್ಲ ಅಂದ್ರೆ ವಿಷಯ ಬೇರೆ. ಉಂಟು ಅಂತಾದಾಗ ಅದರ ಮಾತುಕತೆ ನಡೆಯುತ್ತೆ. ಆನಂತರ ಶುಕ್ರ ಏನು ಮಾಡ್ತಾನೆ, ನಿಮ್ಮ 4ನೇ ಮನೆ ನೋಡ್ತಾ ಇದ್ದಾನೆ. ಹಾಗಾದ್ರೆ ಭೂಮಿ ವಿಚಾರ, ಮನೆ ವಿಚಾರಗಳು ಇಲ್ಲಿ ಕೂಡ ಬರುತ್ತೆ. ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕನ್ನೋ ಒಂದು ತೀವ್ರ ಇಚ್ಛೆ ನಿಮ್ಮಲ್ಲಿ ಬರುತ್ತೆ. ಅದಕ್ಕೆ ಬೇಕಾಗಿ ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ. ಒಂದು ಸ್ವಲ್ಪ ಸಮಯ, ಇನ್ನೊಂದು 2-3 ತಿಂಗಳಲ್ಲಿ ಲೋನ್ ಕೂಡ ನಿಮ್ಮ ಕೈಗೆ ಬಂದು ಮನೆ ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ತುಲಾ ಲಗ್ನದವರಿಗೆ. ಅರ್ಥ ಮಾಡ್ಕೊಳ್ಳಿ. ಆನಂತರ ಏನಾಗುತ್ತೆ, ನಿಮಗೆ ಈ ಚಂದ್ರನ ರಾಶ್ಯಾಧಿಪತಿ ಒಬ್ಬ ಇದ್ದಾನೆ, ಅದು ಬಂದು ಶನಿ. ಆತ 6ನೇ ಮನೆಯಲ್ಲಿ ವಕ್ರಿಯಾಗಿ ಕೂತು ಕುಜನನ್ನು ವೀಕ್ಷಣೆ ಮಾಡಿದೆ. ಕುಜ ಬಂದು ಯಾರು, 7th ಲಾರ್ಡ್. ಹಾಗಾದ್ರೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾರಿಗೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಲಿಕ್ಕೆ ಉಂಟು, ವಿದೇಶಕ್ಕೆ ಹೋಗ್ಲಿಕ್ಕೆ ಉಂಟು, ಅವರೆಲ್ಲ ಸ್ವಲ್ಪ ಕೇರ್ ತಗೊಳ್ಬೇಕು. ಮದುವೆ ವಿಚಾರದಲ್ಲಿ ಯಾರಿಗೆಲ್ಲ ಈಗ ಅವಿವಾಹಿತರಿಗೆ ಮದುವೆ ಆಗಬೇಕು, ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕಾದ ಅನಿವಾರ್ಯತೆ. ಮದುವೆ ಆದವರು ಕೂಡ, ಯಾಕಂದ್ರೆ ಮದುವೆ ಆದವ್ರಿಗೆ ಡಿಸ್ಪ್ಯೂಟ್ಸ್ಗಳಾಗ್ಬೋದು. ಆನಂತರ ಮದುವೆ ಆದವರಿಗೆ ಅವರ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು. ನಿಮ್ಮ ಬೆಡ್ರೂಮಲ್ಲೇ ಜಗಳಗಳಾಗ್ಬೋದು, ಬೆಡ್ರೂಮಲ್ಲೇ ಡಿಶುಮ್ ಆಗ್ಬೋದು. ಇದು ಪರಿಸ್ಥಿತಿ ಉಂಟು. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಲೆಕ್ಕಾಚಾರಗಳನ್ನು ಮಾಡಬೇಡಿ. ಬಿಸ್ನೆಸ್ನ ಲೆಕ್ಕಾಚಾರ ಬೆಡ್ರೂಮಲ್ಲಿ ಹೋಗಿ ಕೇಳಬೇಡಿ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಲೆಕ್ಕದ ಪುಸ್ತಕಗಳನ್ನು ಇಟ್ಕೊಳ್ಬೇಡಿ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಬಲ್ಬ್ ಆಗಲಿ, ರೆಡ್ ಕಲರ್ನ ಬಣ್ಣವನ್ನಾಗಲಿ ದಯವಿಟ್ಟು ಯೂಸ್ ಮಾಡಬೇಡಿ. ಅನೇಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ನಮ್ಮ ಒಂದು ತುಲಾ ರಾಶಿಯವರಿಗೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ನೋಡಿ, ಒಂದೆರಡು ಕಡೆ ಒಳ್ಳೇದುಂಟು ತಾನೆ, ಒಂದು ಕಡೆ ನಿಮಗೆ ಸ್ವಲ್ಪ ಮೈನಸ್ ಉಂಟು, 2 ಕಡೆ ಮೈನಸ್ ಇದೆ, 2 ಕಡೆ ಪ್ಲಸ್ ಇದೆ. ಹಾಗಾದ್ರೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಈಗ ನಿಮ್ಗೆ ಏನು ಗೊತ್ತಾಗುತ್ತೆ, ನಾನು ಎಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ 5ನೇ ಮನೆ ತಾನೇ. ಹಾಗಾದ್ರೆ 5ನೇ ಮನೆಗೆ ಸಂಬಂಧಪಟ್ಟಂತೆ ನೀವು ಅಷ್ಟೂ ಕೇರ್ ತಗೊಂಡಾಗ ಏನಾಗುತ್ತೆ, ಅದು ಏನು ಸಮಸ್ಯೆ ಕ್ರಿಯೇಟ್ ಆಗಲ್ಲ. ಪರಿಹಾರ ಏನಪ್ಪ ಮಾಡಬೇಕು, ನಮ್ಮ ಮೇಷರಾಶಿಯಿಂದ ತುಲಾ ರಾಶಿಯವರಿಗೆ ಖಂಡಿತ ಅದನ್ನು ಕೊನೆಯಲ್ಲಿ ಹೇಳಿಕೊಡ್ತೇನೆ. ಸೊ ಅದನ್ನು ಫಾಲೋ ಮಾಡಿದಾಗ ಮೇ ಬಿ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ. ನೆಕ್ಸ್ಟ್ ಬಂದ ಮೇಡ ನಮ್ಮ ವೃಶ್ಚಿಕ ರಾಶಿ. ಓಕೆ, ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣ ಅಂತ ಏನಿದೆ ಇದು 4th ಹೌಸಲ್ಲಿ 4ನೇ ಮನೆಯಲ್ಲಿ ಆಗ್ತಾ ಉಂಟು. ಓಕೆನಾ. ಹಾಗಾದ್ರೆ ನಿಮ್ಮ ಮನೆ, ಭೂಮಿ, ವಾಹನ ಇದೆಲ್ಲ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು, ಅದರಲ್ಲಿ ಡಿಪ್ರೆಸ್ಡ್ ಫೀಲ್ ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನು ಎಲ್ಲೊಂದು ಕಡೆ ನಿಮಗೆ ಈ ಒಂದು ಭೂಮಿ ವಿಚಾರದಲ್ಲಿ ಮನೆ ಬಟವಾಡೆ ಆಗಬೇಕು, ಏನೋ ಆಗಬೇಕು, ಮನೆ ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ ಭೂಮಿ ನೋಡ್ಲಿಕ್ಕೆ ಹೋಗಬೇಕು, ದಯವಿಟ್ಟು 1 ತಿಂಗಳ ಕಾಲ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅನ್ಯಥಾ ಕೆಲವೊಂದು ಬಾರಿ ಪ್ರಾಬ್ಲಮ್ಗಳನ್ನು ಅನುಭವಿಸಬೇಕಾಗುತ್ತೆ. ಒಂದು ವೇಳೆ ಕನ್ಸ್ಟ್ರಕ್ಷನ್ ಈಗಾಗಲೇ ಕನ್ಸ್ಟ್ರಕ್ಷನ್ ಆರಂಭ ಆಗಿದೆ, ಪರವಾಗಿಲ್ಲ, ಪ್ರೊಸೀಡ್ ಆಗಿ. ಇನ್ನು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಅಲ್ಲಿ ರಾಹು ಕೂತಿದ್ದಾನೆ, ಮೋಸಗಳಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಮ್ಯಾನಿಫೆಸ್ಟೇಷನ್ ಇದೆ, ಯಾಕಂದ್ರೆ ಚಂದ್ರ ಇದ್ದಾನೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ, ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಒಂದಂತ ಹೇಳ್ತೇನೆ, ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜಮೀನಲ್ಲಿ ಅಥವಾ ಭೂಮಿಯಲ್ಲೇನೋ ಪಾಲು ಕೊಡ್ಲಿಕ್ಕೆ ಉಂಟು, ಯಾರಿಗೂ ಕೊಡ್ಲಿಕ್ಕೆ ಉಂಟು, ದಯವಿಟ್ಟು ಅದನ್ನು ಕೊಟ್ಟು ಬಿಡಿ, ನೀವು ರಿಲೀಫ್ ಆಗಿ ಅಂತ ಹೇಳ್ತೇನೆ. ಅನ್ಯಥಾ ಮುಂದೆ ಹೋಗಿ ಅದು ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕಪ್ಪ, ಅನ್ಯಥಾ ಸಮಸ್ಯೆ ಬಂದೇ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ನಮ್ಮ
ನಮ್ಮ ಚಂದ್ರ ಇರುವಂತಹ ರಾಶಿಯಾಧಿಪತಿ ಯಾರು, ಆತ ಬಂದು ಶನಿ. ಆತ ಎಲ್ಲಿದ್ದಾನೆ? 5ನೇ ಮನೆ ಕನೆಕ್ಟ್ ಆಗಿದೆ. ಹಾಗಾದರೆ ಹೊಟ್ಟೆ ಸಂಬಂಧ ತೊಂದರೆಗಳು ನಿಮ್ಮನ್ನು ಕಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಮಕ್ಕಳು ಸ್ವಲ್ಪ ಹಠಮಾರಿಯಾಗಿ ಮುಂದುವರಿಯುವಂಥ ಸಾಧ್ಯತೆಗಳುಂಟು. ಕೆಲವರಿಗೆ ಮಕ್ಕಳು ಆಗದೇ ಇರೋರಿಗೆ ಅದೊಂದು ಟೆನ್ಷನ್ ಆಯಿತು, ಮಕ್ಕಳಾಗಿದ್ದಾರೆ, ಮಕ್ಕಳು ವಿಪರೀತ ಹಠಮಾರಿ ಅಂತ ಒಂದು ಇಂಡಿಕೇಶನ್ ಬರ್ತಾ ಉಂಟು. ಸೊ ಅದು ಕೂಡ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಅಂದರೆ ಮಕ್ಕಳ ವಿಚಾರದಲ್ಲಿ ಹಠಮಾರಿತನ ಬಂದು ನೀವು ಡಿಪ್ರೆಸ್ಡ್ ಫೀಲ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ, ನಿಮ್ಮ ಒಂದು ಪ್ರೀತಿ, ಪ್ರೇಮ, ಸ್ನೇಹಿತರ ಮುಖಾಂತರ ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸುವಂತೆ ಆತ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಸ್ವಲ್ಪ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಆನಂತರ ಚಂದ್ರನ ನಕ್ಷತ್ರಾಧಿಪತಿ ಯಾರು? ಗುರು ಬಂದು ಅಷ್ಟಮ ಭಾವದಲ್ಲಿ ಸೇರ್ಕೊಂಡಿದ್ದೇನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. 8ನೇ ಮನೆಯಲ್ಲಿ ಗ್ರಹಗಳು ಬರುವುದು ಒಳ್ಳೆ ಲಕ್ಷಣ ಅಲ್ಲ. ಇದರಿಂದಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು, ಅದೇ ಮಿಥುನ್ ರಾಶಿಯ ಗುರು, ಒಡ ಹುಟ್ಟಿದವರ ಜೊತೆಗೆ ಮಾತಿನಲ್ಲಿ ಮತಭೇದಗಳು ಉಂಟಾಗಬಹುದು, ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಕೆಲವೊಂದು ಬಾರಿ ನಿಮ್ಮ ಒಂದು ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಅನಾರೋಗ್ಯ ಬಂದು ಅವರ ಸೇವೆಯನ್ನ ನೀವು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು. ಅದರ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಹೇಳ್ತೇನೆ. ಅನ್ಯथा ಕೆಲವೊಂದು ಬಾರಿ ಸಮಸ್ಯೆ ಅಂತ ಆಗುತ್ತೆ. ನೋಡಿ, ಇದರಲ್ಲಿ ನಾನು ಓವರ್ ಆಲ್ ಹೇಳ್ಬೇಕಾದ್ರೆ ವೃಶ್ಚಿಕ ರಾಶಿಯವರಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ನನಗೆ ಕಂಡು ಬಂದಿಲ್ಲ. ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ನಿಮ್ಮ ರಾಶಿಗೇನೆ ಚಂದ್ರನಿಂದ ಮೊದಲೇ ನೀಚ ಫಲ ಇದೆ. ಅಂತಹ ಚಂದ್ರ 4th ಹೌಸ್ ಕೂತಿದ್ದಾನೆ. ಭೂಮಿ ವಿಚಾರದಲ್ಲಿ ಒಂದಷ್ಟು ಡಿಪ್ರೆಸ್ಡ್ ಫೀಲ್ ಮಾಡುವಂತೆ ಮಾಡ್ತಾನೆ. ಆನಂತರ ಯಾರಿಗೆಲ್ಲ ಮದುವೆ ಆಗಿದೆ, ಈಗ ಸ್ತ್ರೀಯರಾದ್ರೆ ನಿಮ್ಮ ಗಂಡಂದಿರ ಒಂದು ಇನ್ಕಮ್ ಏನುಂಟು ಅಥವಾ ಕೆಲಸ ಏನುಂಟು, ಆ ಕೆಲಸದಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂತ ಆಯ್ತು. ಇಂಥದ್ದೆಲ್ಲ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗಿದೆ. ಸ್ವಲ್ಪ ಕೇರ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ. ಆನಂತರ ಏನಾಗುತ್ತೆ, ಚಂದ್ರನ ರಾಶಿಯಲ್ಲಿ ಯಾರಿದ್ದಾರಪ್ಪ, ಒಬ್ಬ ಶುಕ್ರ ಇದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ. ಆನಂತರ ಆತ 7th ಲಾರ್ಡ್. ಆತ ಮದುವೆಗೆ ಸಂಬಂಧಪಟ್ಟಂತೆ ಮತ್ತೆ ಯಾರಿಗೆಲ್ಲ ಮದುವೆ ಆಗಬೇಕು ಅವರಿಗೆಲ್ಲ ಮಾತುಕತೆಗಳು ಪ್ರೊಸೀಡ್ ಆಗ್ಬೋದು. ಪರವಾಗಿಲ್ಲ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರ್ತದೆ. ತಂದೆ ಎಲ್ಲೊಂದು ಕಡೆ ತಮ್ಮ ಹಣಕಾಸನ್ನು ಭೂಮಿ ವಿಚಾರದಲ್ಲಿ ವಿನಿಯೋಗ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದರ ಬಗ್ಗೆ ಕೂಡ ನೀವು ಗಮನ ಕೊಡ್ಬೋದು, ತೊಂದರೆ ಇಲ್ಲ. ಒಂದು ಕಡೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ, ಬಾಕಿ ಎಲ್ಲ ಕಡೆ ಕೂಡ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಇದೆ. ಸ್ವಲ್ಪ ನೀವು ನಮ್ಮ ವೃಶ್ಚಿಕ ರಾಶಿಯವರು ಸ್ವಲ್ಪ ಕ್ಯಾರ್ ತಗೊಳ್ಬೇಕು, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು. 1 ತಿಂಗಳ ಕಾಲ ಆದರೂ ಕೂಡ ತುಂಬಾ ಮೌನವಾಗಿರಿ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ವಿಶೇಷವಾಗಿ ಭೂಮಿ ವಿಚಾರ ಅಥವಾ ಮಕ್ಕಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ತಗೊಳ್ಬೇಡಿ. ವಿಷಯ ಗೊತ್ತಾಯ್ತು ಅಂದಾಗ ನಿಮಗೆ ಅದರಲ್ಲಿ ಒಂದು ರಿಲೀಫ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಗೊತ್ತುಂಟು ನಿಮಗೆ, ಅದರಿಂದಾಗಿ ಪರವಾಗಿಲ್ಲ, 1 ತಿಂಗಳು ಹೋಗ್ಯಪ್ಪ, ಮತ್ತೆ ನೋಡೋಣ ಏನಾಗುತ್ತೆ ಅಂತ ಅಲ್ವಾ ಅಂತ ಪರಿಹಾರ ಹೇಳಿಕೊಡ್ತೇನೆ. ಕೊನೆಯಲ್ಲಿ ಅದನ್ನ ಮಾಡ್ಕೊಂಡಾಗ ಕೂಡ ಏನಾಗುತ್ತೆ, ಒಂದಷ್ಟು ರಿಲೀಫ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಆನಂತರ ಯಾವುದೇ ಕಾರಣಕ್ಕೂ, ನಾನು ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ದಯವಿಟ್ಟು ನೀವು ಯಾರು ಕೂಡ ಒಂದು ಈ ಭೂಮಿ ವಿಚಾರದಲ್ಲಿ ಈಗಿನ ಮಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಯಾರು ನಮ್ಮ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡಿ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಧನುರಾಶಿಯವರಿಗೆ ಈ ಒಂದು ಗ್ರಹಣ ಏನುಂಟು ಅದು 3ನೇ ಮನೆಯಲ್ಲಿ ಘಟನೆ ಘಟಿಸ್ತಾ ಉಂಟು. ಥರ್ಡ್ ಹೌಸ್ ಒಂದು ಉಪಚಯ ಸ್ಥಾನ. ಅದರಿಂದಾಗಿ ಓಕೆ, ತೊಂದರೆ ಇಲ್ಲ. ಅಲ್ಲಿ ನಡೀತಾ ಉಂಟು ಅಂತಾದಾಗ ಅದು ಅಂತ ಒಂದು ದೊಡ್ಡ ಮಟ್ಟಿಗೆ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ. ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಘಾಸಿ ಇರ್ತದೆ. ಒಡ ಹುಟ್ಟಿದವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ. ಅಕ್ಕಪಕ್ಕದ ಮನೆಯವರ ಜೊತೆಗೆ ಯಾವುದೇ ಕಾರಣಕ್ಕೂ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೂ ಅತಿ ಆಗತ್ತೆ. ಇನ್ನು ನಿಮ್ಮ ಕಮ್ಯುನಿಕೇಶನ್, ಅದು 3ನೇ ಮನೆ ಮೇಲೆ ಕಮ್ಯುನಿಕೇಶನ್. ಹಾಗಾದ್ರೆ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಸೊ ಸ್ವಲ್ಪ ಕ್ಯಾರ್ ತಗೊಳ್ಳಿ. 100 ಬಾರಿ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ನಿಮ್ಮ ಮಾತುಗಾರಿಕೆಯಲ್ಲಿನೇ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ಇನ್ನು ತುಂಬಾ ಜನಕ್ಕೆ ಧನುರಾಶಿಯವರಿಗೆ ಏನಾಗುತ್ತೆ, ಮನೆ ಬಿಟ್ಟು ದೂರ ಹೋಗುವಂಥದ್ದು, ಕೆಲಸಕ್ಕೆ ಬೇಕಾಗಿ ದೂರ ಹೋಗುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು, ತಿರುಗಾಟ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಅಥವಾ ನಿಮಗೆ ಒಂದು ಎಂಜಾಯ್ ಮಾಡಲಿಕ್ಕೆ ನೀವು ಹೋಗಿ, ಅದೇನು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಆನಂತರ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಚಂದ್ರನ ರಾಶಿಯಾಧಿಪತಿ ಯಾರು, ಅದು ಬಂದು ಶನಿ ಮಹಾರಾಜ ಎಲ್ಲಿದ್ದಾನೆ, 4th ಹೌಸಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 4ನೇ ಮನೆ ಬಂದು ಏನದು, 4ನೇ ಮನೆ ಬಂದು ನಿಮ್ಮ ಭೂಮಿ ಮನೆ, ತಾಯಿಯ ವಿಚಾರ. ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ ಅಂದಾಗ ಇಲ್ಲಿ ಕೂಡ ನಿಮಗೆ ಮೇ ಬಿ ಭೂಮಿ ವಿಚಾರದಲ್ಲಿ ಮೋಸಗಳಾಗುವಂಥದ್ದು, ತೊಂದರೆಗಳಾಗುವಂಥದ್ದು, ಅಥವಾ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳಾಗಿ ಅವರು ಏನು ಮಾಡ್ತಾರೆ, ನಿನಗೆ ಅಷ್ಟು ಬಂದಿದೆ, ಅದು ಬೇಕಾಗಿ ನನಗೆ ಅಷ್ಟು ಬೇಕು, ನಿನಗೆ ಇಷ್ಟು ಬೇಕು, ನಿನ್ನ ಪಾಲು ಜಾಸ್ತಿ ಆಯಿತು, ನನಗೆ ಜಾಸ್ತಿ ಬೇಕು, ಇದೆಲ್ಲ ಒಂದು ವಾದ ವಿವಾದಗಳಲ್ಲಿ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಒಂದು ವೇಳೆ ಅಂಥದ್ದೇನಾದರೂ ಕೊಡ್ಲಿಕ್ಕೆ ಉಂಟು, ದಯವಿಟ್ಟು ಧನುರ್ ಲಗ್ನದವ್ರಿಗೆ ಹೇಳ್ತೀನಿ. ವೃಶ್ಚಿಕ ಲಗ್ನದವ್ರಿಗೆ ಹೇಗೆ ಹೇಳಿದೆ ಅದೇ ಥರ ಧನುರ್ ಲಗ್ನದವ್ರು ಕೂಡ ಅವ್ರಿಗೆ ಕೊಟ್ಟು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತೇನೆ. ಒಂದಷ್ಟು ರಿಲೀಫನ್ನು, ಒಂದಷ್ಟು ಮನಃಶಾಂತಿಯನ್ನು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ. ಆನಂತರ ಏನಾಗುತ್ತೆ, ಚಂದ್ರ ಇದ್ದಾನೆ ಪೂರ್ವಭಾದ್ರ ನಕ್ಷತ್ರಾಧಿಪತಿ 7th ಹೌಸಲ್ಲಿ ಇದ್ದಾನೆ. ನಿಮ್ಮ ಮದುವೆ ಜೀವನ ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ ಇಂಡಿಕೇಶನ್. ಈಗ ಯಾರಿಗೆಲ್ಲ ಮದುವೆ ಆಗಿಲ್ಲ, ಖಂಡಿತ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಮದುವೆ ಮಾತುಗಾರಿಕೆಗೆ ನೀವು ಹೋಗ್ಬೋದು, ಅದೇನು ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಏನಂದ್ರೆ ಮನೆ ಚೇಂಜ್ ಮಾಡಬೇಕಾದ್ರೂ ಸಮಸ್ಯೆ ಆಗುತ್ತೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಬೇಕು, ಬಾಡಿಗೆ ಮನೆ ಚೇಂಜ್ ಮಾಡಬೇಕು, ಅಥವಾ ಹೊಸ ಮನೆ ಕಟ್ಟಿಸ್ತಾ ಇದ್ದಾನೆ ಅಲ್ಲಿಗೆ ಶಿಫ್ಟ್ ಆಗಬೇಕು, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳ್ತೀನಿ, ಶನಿ ಮಹಾರಾಜನ ವಕ್ರತನ ಬಿಡುವವರೆಗೆ ಸ್ವಲ್ಪ ವೇಟ್ ಮಾಡಬೇಕಾದ ಅನಿವಾರ್ಯತೆ ಉಂಟು. ಅನ್ಯಥಾ ಅಷ್ಟು ಸುಲಭದಲ್ಲಿ ನಿಮ್ಮನ್ನ ಅಂತೂ ಹೋಗ್ಲಿಕ್ಕಂತೂ ಬಿಡುವುದಿಲ್ಲ. ಓಕೆನಾ. ಆನಂತರ ಚಂದ್ರ ಯಾರು, ಈ ಜಾತಕ ಚಂದ್ರ ಬಂದು ಅಷ್ಟಮಾಧಿಪತಿ 3ಯ ಭಾವದಲ್ಲಿದ್ದಾನೆ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಾತುಗಾರಿಕೆ ಆಡದಂತೆ ಮಾಡಿಬಿಡ್ತಾನೆ. ಒಡ ಹುಟ್ಟಿದವರ ಜೊತೆ ಕೋಪ,
ಇಲ್ಲ, ಮಾತುಗಾರಿಕೆನೇ ಇಲ್ಲ. ಅವ್ರೊಂದು ಕಡೆ ನೀವೊಂದು ಕಡೆ, ಒಟ್ಟಿಗಿದ್ರೆ ಜಗಳ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಕ್ಯಾರ್ ತಗೊಳ್ಬೇಕು. ಯಾಕಂದ್ರೆ ಚಂದ್ರನ ರಾಶಿ ಅಷ್ಟಮಾಧಿಪತಿ ಚಂದ್ರ ಆಗ್ತಾನೆ ಇದಕ್ಕೆ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಯಾರು ಈ ಜಾತಕಕ್ಕೆ? ಲಾಭಾಧಿಪತಿ. ಆನಂತರ ಶುಕ್ರ ಯಾರು ಈ ಜಾತಕಕ್ಕೆ? ಆತ ಬಂದು ನಿಮ್ಮ ಶುಕ್ರ ಬಂದು ನಿಮ್ಮ ಷಷ್ಠಾಧಿಪತಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಲಾಭದ ವಿಚಾರ, ಯಾರಿಗೋ ಹಣ ಕೊಟ್ಟು ಕಳ್ಕೊಳ್ಳುವಂಥದ್ದು, ನಿಮ್ಮ ಲಾಭ ಯಾರಿಗೋ ಕೊಟ್ಟು ಬಿಟ್ರೆ ಅವ್ರು ತಗೊಂಡು ಹೋಗ್ಬಿಟ್ರು, ಅದು ಪ್ರಾಬ್ಲಮ್ ಆಗ್ಬೋದು. ಕೆಲವೊಂದು ಬಾರಿ ಭೂಮಿಗೆ ಇನ್ವೆಸ್ಟ್ ಮಾಡಿದಂಥ ಹಣ ಕೂಡ ಅದು ಕಳ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಂದು ತಿಂಗಳ ತನಕ ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಏನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಹೋಗಿ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಓವರ್ ಆಲ್ ಈಗ ಗೊತ್ತಾಯ್ತು, ನಮ್ಮ ಧನುರ್ ಲಗ್ನದವರಿಗೆ 3ನೇ ಮನೆ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಹಾಗಾದ್ರೆ ನಿಮ್ಮ ಒಡ ಹುಟ್ಟಿದವರು ಮತ್ತೆ ಸರೌಂಡಿಂಗ್ಸ್ ಮತ್ತೆ ನಿಮ್ಮ ಟ್ರಾವೆಲಿಂಗ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಂತ ಉಂಟು. ಆನಂತರ ನಿಮ್ಮ ಮನೆಯ ವಿಚಾರದಲ್ಲಿ ಕೂಡ ಹೇಳಿದ್ನಲ್ಲ, ಅದನ್ನೆಲ್ಲ ಫಾಲೋ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಒಂದು ವಿಚಾರ ಉಂಟು ಇದರಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು 180 ಡಿಗ್ರಿಯಲ್ಲಿ ಚೇಂಜಸ್ ಬರುವಂತಹ ಸಾಧ್ಯತೆ ಉಂಟು. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬೇಕು, ಕಾರ್ಯಕ್ಷೇತ್ರದಲ್ಲಿ ಅಥವಾ ಚೇಂಜ್ ಮಾಡಬೇಕು ಅಥವಾ ಬದಲಾವಣೆ ತರಬೇಕನ್ನೋ ತೀವ್ರ ಇಚ್ಛೆಯುಳ್ಳವರು ಅದಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ಕಾರ್ಯಕ್ಷೇತ್ರ ಎಲ್ಲೋ ಒಂದು ಕಡೆ ಬದಲಾವಣೆಗೊಳಗಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಫಾಲೋ ಮಾಡಿ, ತುಂಬಾನೇ ಚೆನ್ನಾಗಿರ್ತೀರಾ. ಇನ್ನು ಬಂದ್ಬೇಡ ನಮ್ಮ ಮಕರ ರಾಶಿಯವರಿಗೆ ಸೆಕೆಂಡ್ ಹೌಸ್ ಅಲ್ಲಿ ಅಲ್ವಾ, 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಈ ಒಂದು ಗ್ರಹಣದ ಇಂಪ್ಯಾಕ್ಟ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ. ಅಥವಾ ಗೊತ್ತಾಗ್ಬೇಕು ನಿಮ್ಗೆ, ಈಗ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತೀರಾ, ಮೋಸ ಹೋಗ್ತೀರಾ, ತೊಂದರೆ ಆಗುತ್ತೆ, 100% ಡಿಪ್ರೆಸ್ಡ್ ಫೀಲ್ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು ತಾನೆ ನಮ್ಮ ಮಕರ ರಾಶಿಯವರು. ಈಗಾಗಲೇ ನೀವು ಓದಾಡ್ತಾ ಇರ್ತೀರಾ ಹಣಕಾಸಿನ ವಿಚಾರದಲ್ಲಿ, ಡೆಫಿನೆಟ್ ಆಗಿ. ಯಾಕಂದ್ರೆ ಇರುವುದೇ ಹಾಗೆ, ಏನು ಮಾಡೋಕ್ಕಾಗಲ್ಲ, ಇದು ಪರಿಸ್ಥಿತಿ ಉಂಟು. ಹಾಗಾದ್ರೆ ಇನ್ನೂ ಕೂಡ 1 ತಿಂಗಳ ಕಾಲ ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆ ಆಗುತ್ತೆ ನಿಮಗೆ. ಬಿ ಕೇರ್ಫುಲ್. ಯಾರಿಗೂ ಹಣ ಕೊಡ್ತೀರಾ, ಯಾರ ಹತ್ರ ವ್ಯವಹಾರ ಮಾಡ್ತೀರಾ, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ತುಂಬಾನೇ ಜಾಗರೂಕರಾಗಿರ್ಬೇಕು. ರಾಹು ಮಹಾರಾಜ ಏನ್ ಮಾಡ್ತಾನೆ ನೋಡಿ, 1ನೇದಾಗಿ ನಿಮ್ಮ ಧನಸ್ಥಾನದಲ್ಲಿ ಕುಂಭ ರಾಶಿ ಇದೆ, 2ನೇದಾಗಿ ರಾಹು ಮಹಾರಾಜ ಬಂದ್ಬಿಟ್ಟ, ಪವರ್ ಡಬಲ್ ಆಯ್ತು ಈಗ. ಹಾಗಾದ್ರೆ ಹಣಕಾಸು ನಿಮ್ಮ ಕೈಯಿಂದ ಹೋಗ್ಲೇಬೇಕಂತ ಇಂಡಿಕೇಶನ್ ಇದೆ. ನೀರಿನ ತರ ಖರ್ಚಾಗುತ್ತೆ ನಿಮ್ಗೆ. ಯಾರೋ ಕೇಳ್ತಾರೆ, ನೀವು ಕೊಟ್ಟೇ ಬಿಡ್ತೀರಾ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಈಗ ಕೊಡಬಾರ್ದೇನೋ ಕಾಮನ್ ಸೆನ್ಸ್ ಕೂಡ ನಿಮ್ಮಲ್ಲಿ ಇರಲ್ಲ. ಅವ್ರು ಏನ್ ಕೇಳ್ತಾರೆ ಅದನ್ನು ಕೊಟ್ಟು ಬಿಟ್ಟು ಅತಿ ಆಸೆಗೆ ಒಳಗಾಗಿ ಕೊಡ್ತೀರಾ, ಬಡ್ಡಿ ಆಸೆಗೆ ಒಳಗಾಗಿ ಕೊಡ್ತೀರಾ ಅಂತ ಇಂಡಿಕೇಶನ್ ಇದೆ. ಸ್ವಲ್ಪ ಕ್ಯಾರ್ ತಗೊಳ್ಬೇಕಪ್ಪ ನಮ್ಮ ಯಾರು ಮಕರ ರಾಶಿಯವರು, ಬಹಳ ಚೆನ್ನಾಗಿರುತ್ತೆ ಆಯ್ತಾ. ಆನಂತರ ನಮ್ಮ ಚಂದ್ರ ಇದ್ದಾನೆ ಪೂರ್ವಭಾದ್ರ ನಕ್ಷತ್ರ, ಓಕೆ, ಅಥವಾ ಪೂರ್ವಭಾದ್ರ ನಕ್ಷತ್ರಾಧಿಪತಿ ಯಾರು? ಗುರು. ಆತ 6ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಈ ಯಾರಿಗೋ ಕೊಟ್ಟಂತ ದೊಡ್ಡ ಅಮೌಂಟಿನ ಹಣವನ್ನ ತೆಗೆದುಕೊಳ್ಳಬೇಕು, ಅದಕ್ಕೆ ಬೇಕಾಗಿ ಪರಿಶ್ರಮ, ಅರ್ಥ ಆಗುತ್ತಾ? ಅದನ್ನ ಇಟ್ಟುಕೊಂಡು ಡಿಪ್ರೆಸ್ಡ್ ಫೀಲ್ ಮಾಡುವಂಥದ್ದು. ಯಾರಿಗೂ ದೊಡ್ಡ ಅಮೌಂಟ್ ಕೊಟ್ಟು ಬಿಟ್ಟಿದ್ದೀರಾ, ತಗೋಬೇಕು ಈಗ ಸರ್, ಆಗ್ತಾನೆ ಇಲ್ಲ, ಕೊಡ್ತಾನೆ ಇಲ್ಲ, ಅವರು ಏನು ಮಾಡಬೇಕು ಗೊತ್ತಾಗಿಲ್ಲ. ಇದು ಪರಿಸ್ಥಿತಿಯನ್ನು ನೀವು ಆಲ್ಮೋಸ್ಟ್ ಎದುರಿಸ್ತಾ ಇರ್ತೀರಿ ಅಂತ ಒಂದು ಇಂಡಿಕೇಶನ್. ಇದು ಮಕರ ರಾಶಿಯವರು ಕೂಡ ಮಕರ ಲಗ್ನದವರು ಕೂಡ ಇಬ್ಬರಿಗೂ ಕೂಡ ಇದೇ ಪರಿಸ್ಥಿತಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಬರುತ್ತೆ ಹಣ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಮತ್ತೆ ಧನಾಧಿಪತಿ ವಕ್ರಿಯಾಗಿ ಬಿಟ್ಟಿದ್ದಾನೆ, ರಾಹು ಕಡೆಗೆ ಬರ್ತಾ ಇದ್ದಾನೆ, ಹಣಕಾಸಿನಲ್ಲಿ ಮೋಸ ತೋರಿಸ್ತಾ ಇದ್ದಾನೆ. ಅದರಿಂದಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು. ಈಗ ಇನ್ನು 1 ತಿಂಗಳ ಕಾಲ ಅಂತೂ ನಿಮಗೆ ಯಾವ ಕೆಲಸನೂ ಆಗ್ಲಿಕ್ಕಿಲ್ಲ. 1 ತಿಂಗಳ ನಂತರ ಪರವಾಗಿಲ್ಲ. ಆ ನಂತರ ಶನಿ ಮಾರ್ಗಿ ಆದ ನಂತರ ಇಷ್ಟ ಮಚ್ಚಿ ಬೆಟರ್, ತುಂಬಾ ಚೆನ್ನಾಗಿರ್ತದೆ, ಏನು ಸಮಸ್ಯೆ ಆಗುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಓಕೆನಾ? ಹಾಗಾದ್ರೆ ಚಂದ್ರ ಯಾರು ಈ ಜಾತಕಕ್ಕೆ? ಮಾರಕಾಧೀಶ. ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ ನೋಡಿ, ಒಬ್ಬ ಶುಕ್ರ ಭ್ರಮಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಒಂದಂತೂ ಸ್ಪಷ್ಟ, ನಿಮಗೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಮುಂದುವರಿತಾ ಇದ್ದೀರಾ, ವಿದೇಶ ಪ್ರಯಾಣ ಮಾಡಬೇಕು, ಮನೆ ಚೇಂಜ್ ಮಾಡಬೇಕು, ಆನಂತರ ಏನೋ ಒಂದು ವಿಚಾರ, ಅದರಲ್ಲಿ ಮದುವೆ ಆಗಬೇಕು, ಮದುವೆ ವಿಚಾರ ಹೋಗಬೇಕು, ನಿಮ್ಮ ಕೆಲಸ ಚೇಂಜ್ ಆಗಬೇಕು, ಬೇರೆ ಕೆಲಸಕ್ಕೆ, ಅದಕ್ಕೆಲ್ಲ ಒಂದು ಪ್ಲಸ್ ಪಾಯಿಂಟ್ ಇದೆ. ಯಾಕಂದ್ರೆ ಶುಕ್ರ ಬಂದು ಈ ಒಂದು ರಾಶಿಗೆ ಯೋಗಕಾರಕ, 10th ಮತ್ತೆ ಆತ ನಿಮ್ಮ 5th ಲಾರ್ಡ್ ಆತ. ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುತ್ತೆ. ಅದು ನಿಮಗೆ ತೊಂದರೆ ಅಂತೂ ಖಂಡಿತ ಅಲ್ಲ. ಮೇಜರ್ ಆಗಿ ಇನ್ಫ್ಲುಯೆನ್ಸ್ ಆಗುವುದೇ ನಿಮ್ಮ ಧನಸ್ಥಾನ. ಅದಕ್ಕೆ ಬೇಕಾಗಿ ನಿಮಗೆ ಹೇಳಿದ್ದೇನೆ ಏನು ಮಾಡ್ಬೇಕಂತ, ಅಥವಾ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಪರಿಹಾರ ಕೊನೆಗೆ ಹೇಳಿಕೊಡ್ತೇನೆ, ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಅಂತ ರಾಶಿಯಾಧಿಪತಿ ಯಾರು? ಶನಿ. ಆತ 3ನೇ ಮನೆಯಲ್ಲಿದ್ದಾನೆ ಅಂದಾಗ ಹಣಕಾಸು ಯಾರಿಗೆ ಆಲ್ಮೋಸ್ಟ್ ಕೊಟ್ಟಿರ್ತೀರಾ, ಅದು ಕಳ್ಕೊಂಡಿರ್ತೀರಾ, ಅಥವಾ ಅವ್ರು ದೂರ ಹೋಗಿರ್ತಾರೆ ನಿಮ್ಮಿಂದ. ಆ ಟೆನ್ಷನ್ ಕೂಡ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. ನಿಮಗೆ ಶೋಲ್ಡರ್ ಪೇನ್ ಮತ್ತೆ ಕೈ ನೋವಿನ ಸಮಸ್ಯೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಎಲ್ಲೊಂದ್ ಕಡೆ ಅಪಘಾತಗಳಾಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳ್ತೇನೆ, ಬಹಳ ಗಮನ ಕೊಡಬೇಕಾಗುತ್ತೆ. ಎಲ್ಲಿವರೆಗೆ ಶನಿ ಮಾರ್ಗಿ ಆಗ್ತಾನೆ ಅಲ್ಲಿವರೆಗೆ ಕೂಡ. ಆದ್ರೂ ಕೂಡ 1 ತಿಂಗಳ ಕಾಲಾವಧಿಯಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ. ದುಡ್ಡಿನ ವ್ಯವಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಆನಂತರ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ, ಚಿಂತೆ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ನಮ್ಮ ಮಕರ ರಾಶಿಯವರಿಗೆ. ನೆಕ್ಸ್ಟ್ ಬಂದ್ಮೇಡ ನಮ್ಮ ಕುಂಭರಾಶಿಯವರಿಗೆ ನೋಡಿ, ಎಲ್ಲಿ ಗ್ರಹಣ ಘಟಿಸಿಕೊಂಡು ನಿಮ್ಮ ರಾಶಿಯಲ್ಲಿನೇ ಘಟಿಸಿಕೊಂಡು. ಹಾಗಾದ್ರೆ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ರಾಶಿಯಲ್ಲಿ ಅಥವಾ ನಿಮ್ಮ ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಅದರಲ್ಲೂ ಭೂಮಿ ವಿಚಾರನ ಇಟ್ಕೊಂಡು ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ, ಒಂದಷ್ಟು ಡಿಸ್ಪ್ಯೂಟ್ಸ್ಗಳನ್ನು ನೋಡಬೇಕಾಗುತ್ತೆ ಅಂತ ಒಂದು ಅನಿವಾರ್ಯತೆ ಉಂಟು. ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ, ಪರಿಹಾರ ಕೊನೆಗೆ ಹೇಳಿಕೊಡ್ತೇನೆ, ಚಿಂತೆ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆರೋಗ್ಯನೇ ಇಲ್ಲಿ ಬಹಳ ಮುಖ್ಯವಾಗಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತಾ, ಅರ್ಥ ಆಗುತ್ತಾ? ಆರೋಗ್ಯ, ಹೆಲ್ತ್
ಹೆಲ್ತ್ನ ಬಗ್ಗೆ ತುಂಬ ಗಮನ ಕೊಡಬೇಕು ಅಂತ. ಚಂದ್ರ ಬಂದು ನ್ಯಾಚುರಲ್ ಫೋರ್ತ್ ಲಾರ್ಡ್ ಆತ ಈ ಜಾತಕದಲ್ಲಿ 6ನೇ ಮನೆ ಅಧಿಪತಿಯಾಗಿ ಬಂದಿದ್ದಾರೆ ಅಂದಾಗ ಹೆಲ್ತ್ ಇನ್ಫ್ಲುಯೆನ್ಸ್ ಆಗುತ್ತೆ. ನಿಮ್ಮ ಒಂದು ಭೂಮಿ ವಿಚಾರಗಳು ಕೂಡ 100% ಇನ್ಫ್ಲುಯೆನ್ಸ್ ಆಗುತ್ತೆ. ಭೂಮಿ ಮಾಡಿದ್ದೇನೆ, ಏನೋ ಮೋಸ ಆಗಿದೆ, ತೊಂದರೆ ಆಗಿದೆ, ಇನ್ನೇನು ಬೇರೆ ಮಾಡಬೇಕು, ಅಥವಾ ಇನ್ಯಾರೋ ಕೈಗೊಟ್ಟು ಬಿಟ್ಟಿದ್ದಾರೆ, ಏನಾದರೂ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ? ಚಂದ್ರನ ರಾಶಿಯಲ್ಲಿ ಒಬ್ಬ ಶುಕ್ರ ಭ್ರಮಣ ಮಾಡ್ತಾ ಇದ್ದಾನೆ. ಶುಕ್ರ ಬಂದು ನಿಮ್ಮ ಆತ ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ 6ನೇ ಮನೆಯಲ್ಲಿ ಇರೋದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಅಲ್ಲಿ ಕರ್ಕಟಕ ರಾಶಿ ಇರುವುದರಿಂದ ಹಾಗಾದರೆ ಭೂಮಿ ವಿಚಾರದಲ್ಲಿ ಸಮಸ್ಯೆ, ಭೂಮಿ ವಿಚಾರದಲ್ಲಿ ದುಡ್ಡು ಕೊಟ್ಟು ತೊಂದರೆ, ಭೂಮಿ ವಿಚಾರದಲ್ಲಿ ಏನು ದುಡ್ಡು ಕೊಟ್ಟಿದ್ದೇನೆ ವಾಪಸ್ ತಗೋಬೇಕು, ಅಥವಾ ಭೂಮಿ ಒಂದು ತೋರಿಸಿದ್ದಾರೆ ಮತ್ತೊಂದೇನೋ ಕೊಟ್ಟಿದ್ದಾರೆ, ಅಲ್ಲಿ ಡಿಸ್ಪ್ಯೂಟ್ ಆಗಿದೆ, ಪ್ರಾಬ್ಲಮ್ ಆಗಿದೆ, ಮತ್ತೆ ಯಾರೋ ಬಂದು ಕೂತಿದ್ದಾರೆ, ಇದೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಅಂತೂ ಖಂಡಿತ ಬರ್ಬೋದು. ಹೆಲ್ತ್ ಅಂತೂ ತುಂಬ ವಿಶೇಷ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇದರ ಮುಖಾಂತರ ನೋಡ್ಕೊಳ್ಬೇಕು. ಕೆಲವರಿಗೆಲ್ಲ ಮದುವೆ ಜೀವನದಲ್ಲಿ ಕೂಡ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದರ ಜೊತೆಗೆ ಏನಾಗುತ್ತೆ, ಯಾರಿಗೆಲ್ಲ ಟ್ರಾವೆಲಿಂಗ್ ಮಾಡಬೇಕು ಅವರು ಟ್ರಾವೆಲಿಂಗ್ ಅಂತೂ ಖಂಡಿತ ಮಾಡ್ಬೋದು, ಅದಂತೂ ಸಮಸ್ಯೆ ಇಲ್ಲ. ಆನಂತರ ಚಂದ್ರ ಇಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿದೆ, ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ನೋಡಿ, ನಕ್ಷತ್ರದಲ್ಲಿ ಪಂಚಮದಲ್ಲಿ ಕನೆಕ್ಟ್ ಆಗಿದ್ದಾನೆ. ಓಕೆ, ಹಾಗಾದರೆ ಮಕ್ಕಳು ನಿಮಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು, ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬೇಕಾದರೆ ಅದನ್ನು ಖಂಡಿತ ನೀವು ಬಳಸ್ಕೊಳ್ಬೋದು, ಅದು ತೊಂದರೆ ಅಂತೂ ಖಂಡಿತ ಅಲ್ಲ. ಓಕೆ, ಗೊತ್ತಾಯ್ತು ಈಗ ನಿಮಗೆ. ಆನಂತರ ಇದರ ರಾಶಿಯಾಧಿಪತಿ ಯಾರಪ್ಪ? ರಾಶಿಯಾಧಿಪತಿ ಯಾರು? ಶನಿ. ಆತ 2ನೇ ಮನೆಯಲ್ಲಿದ್ದಾನೆ. ಇಲ್ಲಿ ದುಡ್ಡಿನ ವಿಚಾರ ಕೂಡ ಒಂದಷ್ಟು ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಯಾಕೋ ಗೊತ್ತಿಲ್ಲ, ದೊಡ್ಡ ಮಟ್ಟಿಗೆ ದುಡ್ಡು ಬೇಕು, ದುಡ್ಡು ಬರ್ಬೇಕಂತ ಉಂಟು, ಬರ್ತಾ ಉಂಟು, ಬಟ್ ಡಿಲೇ ಆಗ್ತಾ ಉಂಟು, ಗೊತ್ತಿಲ್ಲ ಏನು ಮಾಡ್ಬೇಕಂತ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ನಮ್ಮ ಕುಂಭರಾಶಿಯವರು ಸಿಕ್ಕಾಕೊಂಡಿದ್ದಾರೆ. ಸ್ವಲ್ಪ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ. ಓವರ್ ಆಲ್ ನೋಡ್ಲಿಕ್ಕಾದ್ರೆ ಗುರುವಿನ ಒಂದು ಇನ್ಫ್ಲುಯೆನ್ಸ್ ಏನುಂಟು 5ನೇ ಮನೆಗೆ ಇರುವುದರಿಂದ, ಮತ್ತೆ ನಿಮಗೆ ಗುರುಬಲ ಇರುವುದರಿಂದ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ದಯವಿಟ್ಟು ಅವರ ಸಹಾಯವನ್ನು ಪಡ್ಕೊಳ್ಳಿ, ಅವ್ರ ಜೊತೆಗೆ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತೇನೆ. ಸೊ ಅವ್ರು ಸಹಾಯ ಮಾಡಿದರೆ ನಿಮಗೆ ಈ ಒಂದು ಗ್ರಹಣದಿಂದಾಗಿ ಬರ್ತಕ್ಕಂತಹ ಸಮಸ್ಯೆಗಳೇನುಂಟು ಡೆಫಿನೆಟ್ ಆಗಿ ಅದು ದೂರ ಆಗುತ್ತೆ. ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ನಮ್ಮ ಕುಂಭರಾಶಿಯವರಿಗೆ. ಕೊನೆಯದಾಗಿ ಬಂದ್ಬೇಡ ನಮ್ಮ ಮೀನರಾಶಿಯವರಿಗೆ ಏನಾಗುತ್ತೆ, ಅವರಿಗೆ ಒಂದು ಗ್ರಹಣದ ದೋಷ ಏನುಂಟು ಅದು 12,000 ಆಗ್ತಾ ಉಂಟು, 12ನೇ ಮನೆ. ಒಂದನೇದಾಗಿ ಆರೋಗ್ಯ ಉಂಟಾಯ್ತಾ, ಇಲ್ಲಿ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದಪ್ಪ. ಅದರ ಬಗ್ಗೆ ಗಮನ ಕೊಡಬೇಕು. ಖರ್ಚು ವೆಚ್ಚಗಳು ತೀವ್ರಗತಿಯಲ್ಲಿ ಏರಿಕೊಂಡು ಹೋಗ್ಬೋದು, ತೀವ್ರಗತಿಯಲ್ಲಿ ಖರ್ಚು ವೆಚ್ಚಗಳು ಬರ್ತವೆ. ತಿರುಗಾಟ ಕೂಡ ಇರ್ತದೆ, ತೀರ್ಥಕ್ಷೇತ್ರ ಯಾತ್ರೆಗಳ ದರ್ಶನ ಮಾಡೋದು ಇರ್ತದೆ. ವಿದೇಶಕ್ಕೆ ಹೋಗುವವರಿಗೆ ಸಕಾಲ ಅಂತ ಹೇಳ್ತೇನೆ, ಖಂಡಿತ ವಿದೇಶಕ್ಕೆ ಹೋಗ್ಬೋದು ಅಂತ ಹೇಳ್ತೇನೆ. ಇನ್ವೆಸ್ಟ್ಮೆಂಟಲ್ಲಿ ತುಂಬ ಜಾಗರೂಕರಾಗಿರಬೇಕು. ಅಲ್ಲಿ ರಾಹು ಇದ್ದಾನೆ ಇನ್ವೆಸ್ಟ್ಮೆಂಟಲ್ಲಿ, ನಿಮಗೆ ಎಲ್ಲೋ ಒಂದು ಕಡೆ ಮೋಸಗಳನ್ನು ಮಾಡಬಲ್ಲ, ಅಥವಾ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಅಥವಾ ನೀವು ಯಾರಿಗೂ ಹಣ ಕೊಡ್ತೀರಾ ಅಲ್ಲಿಂದ ಕೂಡ ನಿಮಗೆ ಮೋಸಗಳನ್ನು ಮಾಡಬಲ್ಲ. ನೀವು ನಿಮ್ಮ 12ನೇ ಮನೆ ಖರ್ಚು ವೆಚ್ಚದ ವಿಚಾರಗಳು, ಏನು ಇನ್ವೆಸ್ಟ್ಮೆಂಟ್ ಇದೆ ಅಥವಾ ಆರೋಗ್ಯ, ಇದರ ಮೂರು ವಿಚಾರದಲ್ಲಿ ಕೂಡ ಬಹಳಷ್ಟು ನೀವು ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ನಮ್ಮ ಮೀನರಾಶಿಯವರಿಗೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರೋ. ಓಕೆನಾ? ಆನಂತರ ಏನಾಗುತ್ತೆ, ಚಂದ್ರ ಇದ್ದಾನೆ ಪೂರ್ವಭದ್ರ ನಕ್ಷತ್ರಾಧಿಪತಿ 4th ಹೌಸ್ಗೆ ಕನೆಕ್ಟ್ ಆಗಿದ್ದಾನೆ. ನಕ್ಷತ್ರಾಧಿಪತಿ 4th ಹೌಸ್ ಅಂದರೆ ಗುರು ಬಂದು ಈ ಜಾತಕಕ್ಕೆ ಆತ ರಾಶ್ಯಾಧಿಪತಿ ಕೂಡ, ಆತ ದಶಮಾಧಿಪತಿ ಕೂಡ. ಯಾರಿಗೆಲ್ಲ ಕೆಲಸ ಚೇಂಜ್ ಮಾಡಬೇಕು ಅವ್ರಿಗೆ ಕೆಲಸ ಚೇಂಜ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆನಂತರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ ಮನೆ ವಿಚಾರದಲ್ಲಿ ಹೋಗುವಂಥದ್ದು, ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಮಾಡಬೇಕಂತ ಅದಕ್ಕೆ ಬೇಕಾಗಿ ಏನಾದರೂ ನೀವು ಸಾಲ ಸೋಲ ಮಾಡಬೇಕು, ಸಾಲ ಪಡ್ಕೊಂಡು ಮಾಡಬೇಕು, ಬ್ಯಾಂಕಿಗೆ ಅಲಿತಾ ಇದ್ದೀರಾ, ಅದೆಲ್ಲ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮನೆ ಮಾಡೋದ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ತೊಂದರೆ ಇಲ್ಲ, ಕೆಲಸ ಚೇಂಜ್ ಮಾಡುವ ವಿಚಾರದಲ್ಲಿ ಹೋಗಬೇಕಾ ತೊಂದರೆ ಇಲ್ಲ, ಕಾರ್ಯಕ್ಷೇತ್ರದಲ್ಲಿ ಬೇರೆ ಕಡೆಗೆ ಹೋಗಬೇಕಾ ತೊಂದರೆ ಇಲ್ಲ. ಬಟ್ ಆರೋಗ್ಯ ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮತ್ತೆ ಖರ್ಚು ವೆಚ್ಚದ ಬಗ್ಗೆನೇ ನೀವು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಇನ್ನೊಂದು ವಿಚಾರ ಏನಾಗುತ್ತೆ, ಯಾಕೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮೇ ಆಗ್ಬೋದು ನಿಮ್ಗೆ, ಯಾಕಂದ್ರೆ ಚಂದ್ರನ ರಾಶ್ಯಾಧಿಪತಿ ಯಾರು? ಶನಿ. ಆತ ಏನು ಮಾಡ್ತಾನೆ, ವಕ್ರಿಯಾಗಿಲ್ಲ, ರಾಶಿಯಲ್ಲಿ ಇದ್ದಾನೆ, ವಕ್ರಿಯಾಗಿ 12ನೇ ಮನೆಗೆ ಹೋಗ್ತಾ ಇದೆ. ಮತ್ತೆ ಆರೋಗ್ಯದ ಸಮಸ್ಯೆ ಬಂತು. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು, ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಪಾದಕ್ಕೆ ಸಂಬಂಧ ತೊಂದರೆಗಳು, ಕಾಲಿನ ಗಂಟಿನ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆ್ಯಂಕಲ್ ಏನಿದೆ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಪಾದ, ಆ್ಯಂಕಲ್ ಮತ್ತು ನಿಮ್ಮ ಕಾಲಿನ ಗಂಟು ಇಷ್ಟು ಕೂಡ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬೇರೆ ರೂಪದಲ್ಲಿ ಕೂಡ ಸಮಸ್ಯೆ ಬರ್ಬೋದು ನಿಮಗೆ, ಇಲ್ಲ ಅಂತ ನಾನಂತೂ ಹೇಳುವುದಿಲ್ಲ. ಓಕೆನಾ? ಎಲುಬಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಓವರ್ ಆಲ್ ನಿಮ್ಮ 12ನೇ ಮನೆಗೆ ಸಂಬಂಧಪಟ್ಟಂತೆ ಏನು ಪ್ರಿಕಾಷನ್ಸ್ ಹೇಳಿದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. ಆನಂತರ ಚಂದ್ರನ ರಾಶಿಯಲ್ಲಿ ಯಾರಿದ್ದಾರೆ ನೋಡಿ, ಅದು ಬಂದು ಶುಕ್ರ ಯಾರು ಈ ಜಾತಕಕ್ಕೆ? ಶುಕ್ರ ಬಂದು 3rd ಲಾರ್ಡ್, 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ. ಹಾಗಾದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರ್ತದೆ ನಿಮಗೆ. ಆನಂತರ ನೀವು ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಮಾಡ್ತೀರಾ. ಪ್ರೀತಿ ಪ್ರೇಮದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ವಾದ ವಿವಾದಗಳು ಬರಲಿಕ್ಕೆ ಶುರು ಆಗ್ತವೆ, ಅಲ್ಲಿ ಡಿಸ್ಕ್ರಿಮಿನೇಟ್ ಬರಲಿಕ್ಕೆ ಶುರುವಾಗುತ್ತೆ, ಸಮಸ್ಯೆಗಳು ಉಂಟಾಗ್ತವೆ, ಹೊಟ್ಟೆಗೆ ಸಂಬಂಧ ಸಮಸ್ಯೆಗಳು ಉಂಟಾಗ್ತವೆ, ಕೆಲವರು ಸ್ತ್ರೀಯರಿಗೆ ಆದರೆ ಗರ್ಭಕೋಶದ ಸಮಸ್ಯೆಗಳು ಉಂಟಾಗ್ತವೆ. ಸ್ವಲ್ಪ ಕೇರ್ ತಗೊಳ್ಬೇಕಪ್ಪ ನೀವೆಲ್ಲ. ಓಕೆನಾ? ನಮ್ಮ ಮೀನರಾಶಿಯವರು ಅಷ್ಟು ಸುಲಭ ಅಲ್ಲ. ಭೂಮಿ, ಮನೆ ಮತ್ತೆ ಕೆಲಸ ಚೇಂಜ್ ಮಾಡೋದು ಪರವಾಗಿಲ್ಲ, ಬಾಕಿ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕಾದಂಥ ಅನಿವಾರ್ಯತೆ. ಅದರಲ್ಲೂ ಕೂಡ ಪ್ರೀತಿ ಪ್ರೇಮ ಅದು ಇದು ಉಂಟು ಅಂತಾದಾಗ ದಯವಿಟ್ಟು ಅದರಲ್ಲಿ 1 ತಿಂಗಳ ಕಾಲ ಮಾತಾಡಲಿಕ್ಕೆ ಹೋಗಬೇಡಿ. ಅನ್ಯಥಾ ಎಲ್ಲೋ ಒಂದು ಕಡೆ ಇದ್ದ ಪ್ರೀತಿ ಪ್ರೇಮವನ್ನು ಕಳ್ಕೊಂಡು ನಾವು ಎಲ್ಲೋ ಒಂದು ಕಡೆ ಪಾಪರಾಗಿ ಮತ್ತೆ ಡಿಪ್ರೆಸ್ಡ್ಗೆ ಒಳಗಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಯಾಕಂದರೆ 5th
ಫಿಫ್ತ್ ಲಾರ್ಡ್ ಎಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. ಅಂದ್ರೆ ನಿಮ್ಮ ಪ್ರೀತಿ ಪ್ರೇಮ ಲಾಸ್ ಆಗುತ್ತೆ, ನಿಮ್ಮ ಮಕ್ಕಳಿಂದ ಸಾರಿ ನಿಮ್ಮ ಮಕ್ಕಳಿಗೂ ಸಮಸ್ಯೆ ಆಗುತ್ತೆ, ಮಕ್ಕಳು ವಿದೇಶಕ್ಕೆ ಹೋಗೋದಾದ್ರೆ ಪರವಾಗಿಲ್ಲ, ಅಥವಾ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಲ್ವಾ. ಓವರ್ ಆಲ್ ಲಾಸಸ್ ಅನ್ನು ಅಲ್ಲಿ ನೋಡಬೇಕಾದಂತ ಅನಿವಾರ್ಯತೆ ಇರುವುದರಿಂದ 5ನೇ ಮನೆಗೆ ಸಂಬಂಧಪಟ್ಟದ ವಿಚಾರಗಳು ಸ್ವಲ್ಪ ಕ್ಯಾರ್ ತಗೊಳ್ಳಿ ಅಂತ ಹೇಳ್ತೇನೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಣಯಗಳನ್ನ ದಯವಿಟ್ಟು ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದಾಯ್ತು 12 ರಾಶಿಗಳವರ ಒಂದು ರಾಶಿ ಭವಿಷ್ಯ ಯಾವ ತರ ಇರುತ್ತೆ ಅಂತ. ಈಗ ಪರಿಹಾರಕ್ಕೆ ಬಂದ್ಬಿಟ್ಟಾಗ ಪರಿಹಾರ ವೆರಿ ಸಿಂಪಲ್. ಸಿಂಪಲ್ ಪರಿಹಾರ ಮಾಡ್ಬೇಕು. ಏನ್ ಮಾಡ್ಬೇಕಪ್ಪ, ಕಪ್ಪು ಉದ್ದು ಇದೆಯಲ್ಲ, ಕಪ್ಪು ಉದ್ದು ಅದನ್ನ ಕಿಲೋಗಟ್ಲೆ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿಯಿಂದ ಜಾಸ್ತಿ ಅದನ್ನ ಸ್ವಲ್ಪ ದಾನ ಮಾಡಿ ಅಂತ ಹೇಳ್ದೇನೆ, ಡೊನೇಟ್ ಮಾಡಿ, ದೇವಸ್ಥಾನಕ್ಕೆ ಡೊನೇಟ್ ಮಾಡಿ, ಅಗತ್ಯ ಇದ್ದವರಿಗೆ ಡೊನೇಟ್ ಮಾಡಿ, ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಿ, ಪರವಾಗಿಲ್ಲ ಓಕೆನಾ. ಎಷ್ಟು ಕಿಲೋ ಮಾಡ್ತೀರೋ ಅದು ನಿಮಗೆ ಬಿಟ್ಟದ್ದು. ನಿಮ್ಮ ಕೈ ತಾಗಿಸಿ ಕೊಡ್ಲೇಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅಥವಾ ಒಂದು ಮನೆಯಲ್ಲಿ ಒಂದು ಎಣಿಸ್ಕೊಳ್ಳಿ, ಒಂದು 5 ಕಿಲೋನ 10 ಕಿಲೋ ಉದ್ದನ ದಾನ ಮಾಡ್ತೀರ ಅಂದಾಗ ಪ್ರತಿಯೊಬ್ಬರು ಕೂಡ ಅದಕ್ಕೆ ಕೈಯನ್ನು ಆಡಿಸಿ ಅದನ್ನು ಕೊಡುವುದರಿಂದ ಎಲ್ಲರ ಒಂದು ದೋಷಗಳು ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಬಿಳಿ ಅಕ್ಕಿ, ಯಾಕಂದ್ರೆ ಚಂದ್ರನ ಇಂಪ್ಯಾಕ್ಟ್ ಉಂಟು. ಬಿಳಿ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ನೀವು ಬಿಳಿ ಅಕ್ಕಿಯನ್ನು ಎಷ್ಟು ದಾನ ಮಾಡಿದ್ರೆ ನಿಮಗೆ ಬಿಟ್ಟು 10 ಕಿಲೋ ಮಾಡ್ತೀರಾ, 25 ಕಿಲೋ ಮಾಡ್ತೀರಾ. ಈಗ ಒಂದು ಮನೆಯಿಂದ ಮಾಡೋದಾದ್ರೆ, ಎಲ್ಲರೂ ಹಣ ಹಾಕಿ ಮಾಡೋದಾದ್ರೆ, ಆ ಮನೆಯವರೆಲ್ಲರೂ ಕೂಡ ಅದಕ್ಕೆ ಕೈಯನ್ನು ತಾಗಿಸಿ ನಿಮ್ಗೆ ಒಂದು ಪ್ರಾರ್ಥನೆ ಮಾಡಿ ದೋಷಗಳು ನಿವಾರಣೆ ಆಗ್ಬೇಕಂತ ಅದನ್ನು ಅನಾಥಾಶ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳ್ತೀನಿ. ಇದರ ಮುಖಾಂತರ ಗ್ರಹಣದ ದೋಷವನ್ನು ಕಳ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಇನ್ನು ಕೂಡ ನಿಮಗೆ ಸ್ಪೆಷಲ್ ಆಗಿ ಪರಿಹಾರ ಬೇಕಂದ್ರೆ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ಬನ್ನಿ ಅಂತ ಹೇಳ್ತೇನೆ, ಅಥವಾ ಎಳ್ಳೆಣ್ಣೆಯನ್ನು ಅವರಿಗೆ ದಾನ ಮಾಡಿ ಅಂತ ಹೇಳ್ತೇನೆ. ಅದರಿಂದಾಗಿ ಅವರು ದೀಪವನ್ನು ಬೆಳಗಲಿ. ಇದರ ಮುಖಾಂತರ ಕೂಡ ನಿಮಗೆ ಬರ್ತಕ್ಕಂಥ ಒಂದಷ್ಟು ದೋಷಗಳು, ಒಂದಷ್ಟು ಸಮಸ್ಯೆಗಳು 12 ರಾಶಿಗಳವರಿಗೆ ಕೂಡ ಅದು ನಿರಂತರವಾಗಿ ಅದು ಗುಣ ಅಂತೂ ಆಗಿ ಆಗುತ್ತೆ. ಅಂದ್ರೆ ನಿರಂತರವಾಗಿ ನಿಮಗೆ ಅದರಲ್ಲಿ ಒಂದು ರಿಲೀಫ್ ಅಂತೂ ಕಂಡು ಬಂದೇ ಬರ್ತದೆ. ನೀವು ಚಿಂತೆ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆ, ಗೊತ್ತಾಯ್ತು. ಇದು ಓವರ್ ಆಲ್ ಇರುವಂತದ್ದು. ಇನ್ನು ನೋಡಿ ಏನಾಗುತ್ತೆ ಅಂದ್ರೆ, ನಮಗೆ ಬಂದಂತ ಒಂದು ಮೆಸೇಜ್ ಪ್ರಕಾರ ಎಲ್ಲೊಂದ್ ಕಡೆ ನೋಡಿ, ಅಫ್ಘಾನಿಸ್ತಾನದಲ್ಲಿ 1 ವಾರದ ಮುಂಚೆನೆ ಎಲ್ಲೊಂದ್ ಕಡೆ ಈ ಭೂಮಿಗೆ ಸಂಬಂಧಪಟ್ಟಂತ ವಿಚಾರ ತೊಂದರೆ ಆಯ್ತು ಅಲ್ವಾ. ಅದೇ ತರ ಎಲ್ಲಾ ಕಡೆ ಆಗುವಂತದ್ದು, ಅಥವಾ ಸಮುದ್ರ ಉಕ್ಕೇರಿ ಬರುವಂತದ್ದು, ಸಮುದ್ರದಲ್ಲಿ ಪ್ರಾಬ್ಲಮ್ ಆಗುವಂತದ್ದು, ನೀರಿನ ವಿಚಾರ ಪ್ರಾಬ್ಲಮ್ ಆಗುವಂಥದ್ದು, ಮಳೆ ನೀರಿನ ವಿಚಾರ ಪ್ರಾಬ್ಲಮ್ ಆಗುವಂಥದ್ದು, ಮಳೆಯಿಂದ ಪ್ರಾಬ್ಲಮ್ ಆಗುವಂಥದ್ದು, ಗುಡ್ಡ ಜರಿದು ಪ್ರಾಬ್ಲಮ್ ಆಗುವಂಥದ್ದು ಆಲ್ರೆಡಿ ಆಗ್ತಾನೆ ಉಂಟು. ಆನಂತರ ವಿಶೇಷವಾಗಿ ನಮಗೆ ಕಂಡು ಬಂದ ಇನ್ನೊಂದು ವಿಚಾರ ಏನಂದ್ರೆ ಹೆಲ್ತ್, ಆರೋಗ್ಯ. ಓಕೆನಾ. ಸೊ ಹೆಲ್ತ್, ಹಾಗಾದ್ರೆ ಆರೋಗ್ಯದ ವಿಚಾರದಲ್ಲಿ ಸಾಮೂಹಿಕ ರೀತಿಯಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಮಾಸ್ಕ್ ಹಾಕೊಳ್ಬೇಕಾದ ಅನಿವಾರ್ಯತೆ ಕೂಡ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಬರುತ್ತೆ ಅಂತಲೇ ಹೇಳ್ತಾ ಇಲ್ಲ, ಬಟ್ ಮೇ ಬಿ ಅಂತ ಒಂದು ಇಂಡಿಕೇಶನ್ ಇರೋದ್ರಿಂದ ಸ್ವಲ್ಪ ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ನಾನು ಹೇಳ್ತೀನಿ, ಬೆಳಗಿನ ಹೊತ್ತು ನೀವು ಹೇಳ್ತೀರಲ್ವಾ, ಎದ್ದ ತಕ್ಷಣನೇ 1-2 ಗ್ಲಾಸ್ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಬಾಯಿ ತೊಳೆಯದೆ ನೀವು ಅದನ್ನು ಗುಳುಗುಳು ಮಾಡಿ ಕುಡಿಯುವುದರಿಂದ ನಿಮ್ಮ ಇಮ್ಯುನಿಟಿ ಪವರ್ ಏನಿದೆ ಅದು ಪವರ್ಫುಲ್ ಆಗಿಬಿಡುತ್ತೆ. ಸಾಧಾರಣ ಮಟ್ಟಿಗೆ ಯಾವ ಥರದ ಒಂದು ಈ ಹೆಲ್ತ್ ರಿಲೇಟೆಡ್ ಅಟ್ಯಾಕ್ ಆಗಬೇಕು ಅದು ಆಗಲ್ಲ. 100% ಆಗಲ್ಲ ಸರ್, 100% ಆಗಲ್ಲ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿ ಪ್ರತಿದಿನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಯೋಗ, ಪ್ರಾಣಾಯಾಮ, ವಾಕಿಂಗ್ ಇದೆ ಅದನ್ನು ಮುಂದುವರಿಸಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಖುದ್ದು ನಾನು ಅನುಭವಿಸ್ತೇನೆ. 2013ಕ್ಕಿಂತ ಮುಂಚೆ ಬಾರಿಗೂ ಹಾಸ್ಪಿಟಲೈಸ್ ಆಗ್ತಾ ಇದೆ. 2013 ನಂತರ ಟೆಕ್ನಿಕ್ ಗೊತ್ತಾ ಇದೆ, ಆನಂತರ ನೀರು ಕುಡಿಲಿಕ್ಕೆ ಶುರು ಮಾಡಿದೆ. ಈಗ ಕೊರೋನಾ ಬಂದ ನಂತರ ಹಾಸ್ಪಿಟಲ್ಗೆ ಹೋಗಿಲ್ಲ ಸರ್, ಅರ್ಥ ಆಗುತ್ತಾ, ಹೋಗಿಲ್ಲ, ಏನು ಅಂಥದ್ದಾಗುವುದೇ ಇಲ್ಲ. ಸೊ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ದಯವಿಟ್ಟು ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಿ, ಮತ್ತೊಂದಷ್ಟು ಜನಕ್ಕೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಸ್ಪಿಟಲ್ಗೆ ಹಾಕುವ ಹಣ ಎಲ್ಲ ಉಳಿಯುತ್ತೆ ಸರ್. ಯಾಕೆ ಸರ್ ಮಾಡಬಾರ್ದು? ನಾವು ಒಂದು ಸಣ್ಣ ಟೆಕ್ನಿಕ್ ಇದು, ಆ ಸಣ್ಣ ಟೆಕ್ನಿಕ್ ಯಾಕೆ ಮಾಡಬಾರ್ದು ಸರ್? ದಯವಿಟ್ಟು ಮಾಡಿ ಅಂತ ಹೇಳ್ತೇನೆ. ತುಂಬಾನೇ ಫೇವರಬಲ್ ಆಗುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.